शांति। पिताश्री ಶಿವಬಯಾನೆ ಮುರಳಿ ದಿನಾಂಕ 1/7/2024। मीठे बच्चे, शांति धाम पावन आत्माओं का घर है। उस घर में चलना है तो संपूर्ण पावन बनो। मधुर मಕ್ಕಳೇ, ಶಾಂತಿ ಧಾಮ ಪಾವನ ಆತ್ಮಗಳ ಮನೆಯಾಗಿದೆ. ಶಾಂತಿ ಧಾಮವು ಪಾವನ ಆತ್ಮಗಳ ಮನೆಯಾಗಿದೆ. ಆ ಮನೆಗೆ ಹೋಗಲು ಸಂಪೂರ್ಣ ಪಾವನ ತಂದೆಯು ಎಲ್ಲ ಮಕ್ಕಳೊಂದಿಗೆ ಯಾವ ಗ್ಯಾರಂಟಿ ಕೊಡುತ್ತಾರೆ? ಇವೆಲ್ಲ ಯಾವ ಗ್ಯಾರಂಟಿಯನ್ನು ಕೊಡುತ್ತಾರೆ? ಯಾವ ಗ್ಯಾರಂಟಿ ಕೊಡ್ತಾರೆ ಪಾಪ? ಬಾಬಾ ಉತ್ತರ ಹೇಳ್ತಾರೆ, ಮಧುರ ಮಕ್ಕಳೇ, ನೀವು ನನ್ನನ್ನು ನೆನಪು ಮಾಡಿದರೆ ನಾನು ನಿಮಗೆ ಗ್ಯಾರಂಟಿ ಕೊಡುತ್ತೇನೆ. ಶಿಕ್ಷೆ ಇಲ್ಲದೆ ನೀವು ಮನೆಗೆ ಹೋಗುತ್ತೀರಿ. ಶಿಕ್ಷೆ ಇಲ್ಲದೆ ನೀವು ಮನೆಗೆ ಹೋಗುತ್ತೀರಿ. ನೀವು ಒಬ್ಬ ತಂದೆ ಜೊತೆಗೆ ನಿಮ್ಮ ಮನಸ್ಸನ್ನು ಜೋಡಿಸಿದರೆ ನೀವು ಒಬ್ಬ ತಂದೆ ಜೊತೆಗೆ ಮನಸ್ಸನ್ನು ಜೋಡಿಸಿರಿ. ಈ ಹಳೆ ಜಗತ್ತನ್ನು ನೋಡುತ್ತಿದ್ದರೂ ನೋಡಬೇಡಿ. ಈ ಜಗತ್ತಿನಲ್ಲಿ ಇರುತ್ತಾ ಪವಿತ್ರರಾಗಿ ತೋರಿಸಿರಿ. ಆಗ ಬಾಬಾ ನಿಮ್ಮನ್ನು ನಿಮಗೆ ಅವಶ್ಯವಾಗಿ ವಿಶ್ವದ ಬಾದಶಾಹಿಯನ್ನು ಕೊಡುತ್ತಾರೆ. ओम शांति। रूहानी बच्चों से रूहानी बाप पूछ रहे हैं, यह तो बच्चे जानते बाबा आया है हम बच्चों को अपने घर ले जाने के लिए। ಆತ್ಮಿಕ ಮಕ್ಕಳೊಂದಿಗೆ ಆತ್ಮಿಕ ತಂದೆ ಕೇಳ್ತಿದ್ದಾರೆ, ಇದು ನೀವು ಮಕ್ಕಳಿಗೆ ಗೊತ್ತಿದೆ, ಬಾಬಾ ಬಂದಿದ್ದಾರೆ ನಾವು ಮಕ್ಕಳನ್ನ ತನ್ನ ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ. ಅಬ್ ಘರ್ ಜಾನೆ ಕಿ ದಿಲ್ ಹೋತಿ ಹೈ. ಬಾಬಾ ಪ್ರಶ್ನೆ ಕೇಳ್ತಾರೆ, ಈಗ ಮನೆಗೆ ಹೋಗ್ಲಿಕ್ಕೆ ಮನ್ಸಾಗತ್ತಾ? ವಹೇ ಸಬ್ ಆತ್ಮೋಂ ಕಾ ಘರ್, ಅದು ನಮ್ಮೆಲ್ಲ ಆತ್ಮಗಳ ಮನೆಯಾಗಿದೆ. ಯಹಾ ಸಬ್ ಜೀವಾತ್ಮೋಂ ಕಾ ಘರ್ ಏಕ್ ನಹಿ ಹೈ. ಇಲ್ಲಿ ಸಾಕಾರ ಜಗತ್ತಿನಲ್ಲಿ ಜೀವಾತ್ಮಗಳಿಗೆ ಒಂದೇ ಮನೆ ಇಲ್ಲ, ಬೇರೆ 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 ಮನೆಗಳಿದ್ದಾವೆ. ಯತ್ ಸಮಜ್ತೆ ಬಾಪ್ ಆಯಾ ಹುವಾ ಹೈ, ಇದು ನಿಮ್ಗೆ ಗೊತ್ತಿದೆ, ಬಾಬಾ ಬಂದಿದ್ದಾರೆ. ನಿಮಂತ್ರಣ ಪರ್ ಬುಲಾಯಾ ಹೈ ಬಾಬಾಕು. ಬಾಬಾ ಯಾಕೆ ಬಂದಿದ್ದಾರೆ? ಹೆಂಗ್ ಕರೆಸ್ಕೊಂಡಿದ್ದೀರಿ ಬಾಬಾರ್ಗೆ? ನಿಮಂತ್ರಣ ಕೊಟ್ಟು, ಆಮಂತ್ರಣ ಕೊಟ್ಟು ಕರೆಸ್ಕೊಂಡಿದ್ದೀರಿ. ಹಮ್ಕೋ ಘರ್ ಅರ್ಥಾತ್ ಶಾಂತಿ ಧಾಮ್ ಲೇ ಚಲೋ. ಬಾಬಾರವ್ರಿಗೆ ಈ ರೀತಿ ಆಮಂತ್ರಣ ಮಾಡಿದಿರಿ, ಬಾಬಾ ಬಂದು ನಮ್ಮನ್ನು ಮನೆಗೆ ಅಂದ್ರೆ ಶಾಂತಿ ಧಾಮಕ್ಕೆ ಕರೆದುಕೊಂಡು ಹೋಗುವಂತ.
अब बाबा कहते अपने से अपने दिल से पूछो. ಈಗ ಬಾಬಾ ಹೇಳ್ತಾರೆ ಮಕ್ಕಳೇ, ಈಗ ನಿಮ್ ಮನ್ಸನ್ನೊಮ್ಮೆ ಕೇಳ್ಕೊಳ್ಳಿ, ಹೇ ಆತ್ಮಾಯಿ ತುಮ್ ಪತಿರ್ ಕೈಸೆ ಚಲ್ ಸಕೆಂಗಿ. ಏನ್ ಕೇಳ್ಕೋಬೇಕು? ಹೇ ಬಾಬಾ ಪ್ರಶ್ನೆ ಕೇಳ್ತಾರೆ, ಇದನ್ನ ಮನ್ಸಿಗೆ ಕೇಳ್ಕೊಳ್ಳಿ. ಹೇ ಆತ್ಮಗಳೇ, ಪತಿತರು ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಶಾಂತಿಧಾಮಕ್ಕೆ? ಪಾವನ್ ತೋ ಜರೂರ್ ಬನ್ನ ಹೇ. ಅಲ್ಲಿ ಹೋಗ್ಬೇಕಂದ್ರೆ ಏನಾಗ್ಬೇಕು? ಪಾವನ ಅವಶ್ಯ ಆಗ್ಬೇಕು. ಅಬ್ ಘರ್ ಚಲ್ನಾ ಹೇ ಅವ್ರ ತೋ ಕೊಯ್ ಬಾತ್ ನಹಿ ಕಹತೆ. ಈಗ ಮನೆಗೆ ಹೋಗ್ಬೇಕು, ಮತ್ತೆ ಬೇರೆ ಯಾವುದೇ ಮಾತು ಇಲ್ಲ. भक्ति मार्ग में तुमने इतना समय पुरुषार्थ किया किसके लिए? ಭಕ್ತಿ ಮಾರ್ಗದಲ್ಲಿ ಅಷ್ಟೆಲ್ಲಾ ಪುರುಷಾರ್ಥ ಮಾಡಿದ್ರಲ್ಲ, ಭಕ್ತಿ ಮಾಡಿದ್ರಲ್ಲ, ಅದರ ಕರ್ಮ ಕಾಂಡಗಳೆಲ್ಲ ಪುರುಷಾರ್ಥ ಆಗಿದೆ. ಯಾಕೆ ಮಾಡಿದ್ರೆ ಅಷ್ಟೆಲ್ಲ? ಜಾತ್ರೆ, ಯಾತ್ರೆ, ವೃತ, ನಿಯಮ, ಆಚರಣೆ, ದಾನ, ಪುಣ್ಯ, ಯಾಗ, ಯಜ್ಞ ಎಷ್ಟಿದೆ. ಯಾಕೆ ಮಾಡಿದ್ರಿ? ಎಲ್ಲ ಮುಕ್ತಿಗಾಗಿ. तो अब बाप पूछते घर चलने का विचार है. ಈಗ ಬಾಬಾ ಕೇಳ್ತಾರೆ, ಮಕ್ಕಳೇ ಮನೆಗೆ ಹೋಗೋ ವಿಚಾರ ಇದೆಯಾ ವಿಚಾರ? ಬಚ್ಚೆ कहते ಬಾಬಾ इसके लिए ही तो इतनी भक्ति की है. ಮನೆಗೆ ಹೋಗ್ಲಿಕ್ಕೇನೆ ಏನ್ ಮಾಡಿದೀವಿ? ಇಷ್ಟೆಲ್ಲ ಭಕ್ತಿಯನ್ನ ಮಾಡಿದೀವಿ ಬಾಬಾ. यह भी जानते हो जो भी जीवात्मा है सबको ले जाना है. ನಿಮ್ಗೆ ಗೊತ್ತಿದೆ ಯಾರೆಲ್ಲ ಜೀವಾತ್ಮಗಳಿದ್ದಾರೋ ಎಲ್ಲರನ್ನೂ ಬಾಬಾ ಹೇಳ್ತಾರೆ, ಮಕ್ಕಳೇ ನಾನು ಕರೆದುಕೊಂಡು ಹೋಗ್ತೇನೆ. ಪರಂತು ಪವಿತ್ರ ಬನ್ಕರ್ ಘರ್ ಜಾನಾ ಹೈ. ಆದ್ರೆ ಪವಿತ್ರ ಆಗಿ ಮನೆಗೆ ಹೋಗ್ಬೇಕು. ಫಿರ್ ಪವಿತ್ರ ಆತ್ಮ ಹಿ ಪಹಲೆ ಪಹಲೆ ಆತೆ ಹೈ. ಆಮೇಲೆ ಪವಿತ್ರ ಆತ್ಮಗಳೇ ಮೊದಲು ಮೊದಲು ಬರುತ್ತಾರೆ. ಅಪವಿತ್ರ ಆತ್ಮಾಯಿ ತೋ ಘರ್ ಮೇ ರಹ ನಹಿ ಸಕ್ತೆ. ಬಾಬಾ ಹೇಳ್ತಾ ಇದ್ದಾರೆ, ಅಪವಿತ್ರ ಆತ್ಮಗಳು ಮನೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಪರಂಧಾಮದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಭಿ जो भी करोड़ों आत्माएं हैं सबको घर जरूर जाना है. ಕೋಟಿಗಟ್ಟಲೆ ಆತ್ಮಗಳೇನಿದ್ದಾರೆ ಎಲ್ಲರೂ ಮನೆಗೆ ಹೋಗ್ಬೇಕಾಗಿದೆ. ಉಸ್ ಘರ್ ಕೋ ಶಾಂತಿಧಾಮ್ ವಾನಪ್ರಸ್ಥ ಕಹಾ ಜಾತಾ ಹೈ. ಆ ಮನೆಗೆ ಶಾಂತಿಧಾಮ ಅಥವಾ ವಾನಪ್ರಸ್ಥ ಅಂತ ಕರೀಲಾಗುತ್ತೆ. हम आत्माओं को पावन बनकर पावन शांति धाम जाना है बस. ಈಗ ನಾವೆಲ್ಲ ಆತ್ಮಗಳು ಪಾವನ ಆಗಿ ಆ ಪಾವನ ಶಾಂತಿ ಧಾಮಕ್ಕೆ ಹೋಗಬೇಕು, ಇಷ್ಟೇ. ಕಿತನಿ ಸಹಜ ಬಾತೆ. ಪಾವನ ಆಗೋದು, ಪರಂಧಾಮಕ್ಕೆ ಹೋಗೋದು ಬಹಳ ಕಷ್ಟ ಇಲ್ಲ. ಆತ್ಮಗಳು ಪಾವನ ಆಗ್ಬೇಕು, ಶಾಂತಿಧಾಮಕ್ಕೆ ಹೋಗ್ತೀವಿ, ಇಷ್ಟೇ. ಎಷ್ಟು ಸಹಜ ಮಾತಿದಾಗಿದೆ. ವಹೇ ಪಾವನ್ ಶಾಂತಿಧಾಮ್ ಆತ್ಮೋಂಕ. ಅದು ಪಾವನ ಶಾಂತಿಧಾಮ ಆತ್ಮಗಳಿಗಾಗಿ. ವಹೇ ಪಾವನ್ ಸುಖಧಾಮ್ ಜೀವಾತ್ಮೋಂಕ. ಇನ್ನೊಂದಿದೆಲ್ಲ, ಅದು ಪಾವನ ಸುಖಧಾಮ ಜೀವಾತ್ಮಗಳಿಗೆ. ಯಾವುದು? ಸುಖಧಾಮ ಸತ್ಯುಗ. ಪಾವನ ಶಾಂತಿಧಾಮ ಆತ್ಮಗಳದ್ದು, ಪಾವನ ಸುಖಧಾಮ ಜೀವಾತ್ಮಗಳದ್ದು. ಪಾವನ ಶಾಂತಿಧಾಮ ಆತ್ಮಗಳದ್ದು, ಪಾವನ ಸುಖಧಾಮ ಜೀವಾತ್ಮಗಳದ್ದು. ಯಹ ಹೇ, ಇದು ಈಗಿರೋದು ಪತಿತ ದುಃಖ ಧಾಮ ಜೀವಾತ್ಮಗಳದ್ದು. ಇಸ್ಮೇ ಮೂಂಜನೆ ಕಿ ತೋ ಕೋಯಿ ಬಾತ್ ನಹಿ. ಇದರಲ್ಲಿ ಯಾವುದೇ ಸಂಶಯ ಪಡುವಂತ, ಗೊಂದಲ ಪಡುವಂತ ಮಾತಿಲ್ಲ. ಶಾಂತಿಧಾಮ ಅಂದ್ರೆ ಪವಿತ್ರಾತ್ಮ ನಿವಾಸ ಕರ್ತಿ. ಏನದು ಶಾಂತಿಧಾಮ? ಯಾವುದದು? ಎಲ್ಲಿ ಎಲ್ಲ ಪವಿತ್ರಾತ್ಮಗಳು ನಿವಾಸ ಮಾಡ್ತಾರೋ ಅದೇ ಶಾಂತಿಧಾಮ. ವಹೇ ಆತ್ಮಂಕ ಪವಿತ್ರ ದುನಿಯಾ. ಅದು ಆತ್ಮಗಳ ಪವಿತ್ರ ಜಗತ್ತು. ವಾಯ್ಸ್ಲೆಸ್ ಇನ್ಕಾರ್ಪೋರಿಯಲ್ ವರ್ಲ್ಡ್. ಅದು ನಿರ್ವಿಕಾರಿ ಪ್ರಪಂಚ ಹಾಗೂ ನಿರಾಕಾರಿ ಪ್ರಪಂಚ ಆಗಿದೆ. ಈ ಪುರಾಣಿ ದುನಿಯಾ ಹೇ. ಈ ಹಳೆ ಜಗತ್ತು ಸಬ ಜೀವಾತ್ಮಕ್ಕೆ. ಈ ಹಳೆ ಜಗತ್ತು ಎಲ್ಲ ಜೀವಾತ್ಮಗಳದ್ದು. ಎಲ್ಲರೂ ಪತಿತರಾಗ್ಬಿಟ್ಟಿದ್ದಾರೆ ಈ ಸಮಯದಲ್ಲಿ. ಅಬ್ಬ ಬಾಬಾ ಹೇ. ಈಗ ಬಾಬಾ ಬಂದಿದ್ದಾರೆ ಆತ್ಮಗಳನ್ನ ಪಾವನ ಮಾಡಿ ಪಾವನ ಜಗತ್ತು ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ. फिर जो राजयोग सीखते हैं वही पावन सुखधाम में आएंगे. आनंतर ಯಾರೆಲ್ಲ ರಾಜಯೋಗವನ್ನ ಕಲಿತಾರೋ ಅವರೆಲ್ಲ ಪಾವನ ಸುಖಧಾಮಕ್ಕೆ ಬರುತ್ತಾರೆ. ये तो बहुत सहज है. इसमें कोई भी बात का विचार नहीं करना है. ಇದು ಬಹಳ ಸಹಜವಾಗಿರುವಂತ ಮಾತು. ಇದರಲ್ಲಿ ಯಾವುದೇ ಬಾಬಾ ಹೇಳ್ತಾ ಇದ್ದಾರೆ, कोई भी बात का विचार नहीं करना. ಬೇರೆ ಯಾವುದೇ ಮಾತಿನ ವಿಚಾರವನ್ನ ನಾವಿಲ್ಲಿ ಮಾಡಬಾರದು ಅಂತಾರೆ ಬಾಬಾ.
ಬುದ್ಧಿ ಸೆ ಸಮಜ್ನ ಹೈ. ಬುದ್ಧಿಯಿಂದ ನಾವ್ ಇವನ್ನೆಲ್ಲ ತಿಳಿದುಕೊಳ್ಬೇಕು. हम आत्माओं का बाप आया है हमको पावन शांति धाम ले जाने. ಈಗ ನಾವೆಲ್ಲ ಆತ್ಮಗಳ ತಂದೆ ಬಂದಿದ್ದಾರೆ ನಮ್ಮನ್ನೆಲ್ಲ ಪಾವನ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ. वहां जाने का रास्ता जो हम भूल गए थे सो अब बाप ने बताया है. ಬಾಬಾ ಹೇಳ್ತಿದ್ದಾರೆ ಅದು ಆ ಮಾರ್ಗ ಎಲ್ಲಿಂದ ಬಂದಿದ್ದೇವೋ ಶಾಂತಿಧಾಮದಿಂದ ಅಲ್ಲಿಗೆ ಹೋಗುವಂತ ದಾರಿಯನ್ನ ಮಾರ್ಗವನ್ನ ನಾವು ಮರೆತು ಬಿಟ್ಟಿದ್ದೇವೆ. ಹಾಗಾಗಿ ಈಗ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. ಕಲ್ಪ ಕಲ್ಪ ಮೈ ಏಸೆ ಹಿ ಆಕರ್ ಕೇತಾ. ಕಲ್ಪ ಕಲ್ಪನು ನಾನ್ ಬಂದು ಇದೇ ರೀತಿ ಹೇಳೋದು, ಹೇ ಆತ್ಮಗಳೇ ಶಿವ ಬಾಬಾ ಅವ್ರನ್ನ ಅಂದ್ರೆ ನನ್ನನ್ನ ನಾನು ಶಿವ ಬಾಬಾ ಅವ್ರನ್ನ ನೆನಪು ಮಾಡಿ. ಸರ್ವರ ಸದ್ಗತಿದಾತ ಒಬ್ಬರೇ ಸದ್ಗುರು ಆಗಿದ್ದಾರೆ. ಅವರೇ ಬಂದು ಮಕ್ಕಳಿಗೆ ಪೈಗಾಮನ್ನ ಸಂದೇಶನ ಅಥವಾ ಶ್ರೀಮತವನ್ನ ಕೊಡ್ತಾರೆ. ಬಚ್ಚೋ ಅಭಿ ತುಮ್ಕೋ ಕ್ಯಾ ಕರ್ನಾ ಹೈ. ಬಾಬಾ ಕೇಳ್ತಾರೆ ಮಕ್ಕಳೇ, ಇವಾಗ ಶ್ರೀಮತ ಕೊಟ್ಟು ಕೇಳ್ತಾರೆ ಮಕ್ಕಳೇ ಈಗ ನೀವೇನ್ ಮಾಡ್ಬೇಕು. ಅರ್ಧ ಕಲ್ಪ ನೀವು ಬಹಳ ಭಕ್ತಿಯನ್ನ ಮಾಡಿ ದುಃಖವನ್ನ ಅನುಭವಿಸಿದ್ದೀರಿ. ಖರ್ಚು ಮಾಡ್ತಾ ಮಾಡ್ತಾ ಕಂಗಾಲ ಆಗ್ಬಿಟ್ಟಿದ್ದೀರಿ. ಆತ್ಮ ಭಿ ಸತೋ ಪ್ರಧಾನ್ ಸೆ ತಮೋ ಪ್ರಧಾನ್ ಬನ್ ಗಯೆ. ಆತ್ಮನೇ ತಮೋ ಪ್ರಧಾನ, ಸತೋ ಪ್ರಧಾನ ಇದ್ದಿತ್ತು ತಮೋ ಪ್ರಧಾನ ಆಗೋಗ್ಬಿಟ್ಟಿದೆ. ಬಸ್ ಯಾ ಥೋಡಿ ಬಾತ್ ಕಿ ಸಮಜ್ನೆ ಕಿ. ಇಷ್ಟೇ ಮಾತನ್ನ ನಾವು ತಿಳಿದುಕೊಂಡ್ರೆ ಸಾಕು. ಅಬಗ ಚಲ್ನಾ ಹೇ ವಾ ನಹೀ. ಎಷ್ಟ್ ಸಲ ಕೇಳಿದ್ರು ಬಾಬಾ, ಇದ್ 4ನೇ ಬಾರಿ ಅನ್ಸುತ್ತೆ. ಈ ಮನೆ ಹೋಗ್ಬೇಕೋ ಇಲ್ಲೇ ಇರ್ತೀರಾ, ಪತಿತ ಪ್ರಪಂಚದಲ್ಲಿ, ದುಃಖದ ಪ್ರಪಂಚದಲ್ಲಿ, ಅಶಾಂತಿ ಪ್ರಪಂಚದಲ್ಲಿ ಅಲ್ವಾ, ಇಲ್ಲೇ ಇರ್ತೀರಾ, ಮನೆಗೂ ನಡೀತೀರಾ ನಡೀತೀರಾ ಇಲ್ಲ ನಂಗೆ ಹಾ ಬಾಬಾ ಜರೂರ್ ಚಲ್ನಾ ಹೈ. ನೀವೆಲ್ಲ ಉತ್ತರ ಕೊಡ್ತೀರಿ ಅಂತಾರೆ ಬಾಬಾ. ಹಾ ಬಾಬಾ ಅವಶ್ಯವಾಗಿ ನಡೀತೇನೆ ಬಾಬಾ. ವ ಹಮಾರ ಸ್ವೀಟ್ ಸೈಲೆನ್ಸ್ ಹೋಮ್ ಹೇ. ಅದು ನಮ್ಮ ಮಧುರ ಶಾಂತಿಯ ಮನೆ ಆಗಿದೆ. यह भी समझते हो बरोबर अभी हम पतित है इसलिए जा नहीं सकते. ಇದು ಕೂಡ ನಿಮ್ಗೆ ಗೊತ್ತಿದೆ ಅವಶ್ಯವಾಗಿ ನಾವು ಪತಿತ ಆಗಿದ್ದೇವೆ, ಹಾಗಾಗಿ ನಮ್ಗಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಾಬಾ ಕತೆ ಮುಜೆ ಯಾದ್ ಕರೋ ತೋ ತುಮಾರೆ ಪಾಪ ಕಟ್ ಜಾಯಂಗೆ. ತಂದೆ ಹೇಳ್ತಾರೆ ಮಕ್ಕಳಿಗೆ ನೀವು ನನ್ನ ನೆನಪು ಮಾಡಿದ್ರೆ ನಿಮ್ಮ ಪಾಪ ಕಟ್ಟಾಗುತ್ತೆ. ಕಲ್ಪ ಕಲ್ಪ ಇದೇ ಪೈಗಾಮನ್ನ, ಇದೇ ಸಂದೇಶವನ್ನ, ಇದೇ ಮೆಸೇಜ್ ಅನ್ನ ನಿಮ್ಗೆ ಕೊಡ್ತೇನೆ ಅಂತಾರೆ ಬಾಬಾ. ಅಪ್ನೆ ಕೋ ಆತ್ಮ ಸಮझो ಯ ದೇಹ ತೋ ಖಲಾಸ್ ಹೋ ಜಾನಾ ಹೈ. ನಿಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳಿ, ಈ ದೇಹ ಅಂತೂ ಸಮಾಪ್ತಿಯಾಗಿ ಹೋಗಲಿದೆ. ಬಾಕಿ ಆತ್ಮಕ್ಕೂ ವಾಪಸ್ ಜಾನಾ ಹೈ. ಈಗ ಆತ್ಮಗಳು ವಾಪಸ್ಸು ಹೋಗ್ಬೇಕಾಗಿದೆ. ಉನ್ಕೋ ಕಹತೆ ಹೇ ನಿರಾಕಾರಿ ದುನಿಯಾ. ಯಾವ ಪ್ರಪಂಚಕ್ಕೆ ನಾವು ವಾಪಸ್ ಹೋಗ್ತೇವೆ ಅದಕ್ಕೆ ಏನಂತ ಹೇಳಲಾಗ್ತದೆ, ನಿರಾಕಾರಿ ಜಗತ್ತು. ಸಬ್ ನಿರಾಕಾರಿ ಆತ್ಮಾಯೇ ವಹಾ ರಹತಿ ಹೈ. ಎಲ್ಲ ನಿರಾಕಾರಿ ಆತ್ಮಗಳು ಅಲ್ಲಿ ಇರ್ತಾರೆ. ಘರ್ ಹೇ, ಅದು ಮನೆ, ಆತ್ಮಗಳ ಮನೆ ಅದು. ನಿರಾಕಾರ ಬಾಬಾನೇ ಬಂದು ಅಲ್ಲಿ ಇರ್ತಾರೆ. ಬಾಬಾ ಆತೆ ಸಬ್ಸೆ ಪಿಛಾಡೆ ಮೇ. ಬಾಬಾ ಬರೋದೇ ಎಲ್ಲರಿಗಿಂತ ಲೇಟ್ ಆಗಿ, ತಡವಾಗಿ, ಎಲ್ಲರಿಗಿಂತ ಲಾಸ್ಟ್ ಅಲ್ಲಿ ಬಾಬಾ ಬರ್ತಾರೆ. ಕ್ಯೋ, ಯಾಕೆ ಬರ್ತಾರೆ? ಸಬ್ಕೋ ವಾಪಿಸ್ ಲೇ ಜಾನಾ ಹೈ. ಎಲ್ಲರನ್ನು ವಾಪಸ್ಸು ಕರ್ಕೊಂಡು ಹೋಗ್ಬೇಕಾಗಿದೆ ಅವ್ರಿಗೆ. ಏಕ್ ಬಿ ಪತಿತ ಆತ್ಮ ರಹತೆ ನಹಿ ಹೈ. ಒಬ್ಬರೂ ಪತಿತ ಆತ್ಮಗಳು ಅಲ್ಲಿ ಇರುವುದಿಲ್ಲ. ಇಸ್ಮೆ ಕೊಯಿ ಮೂಂಜನೆ ವ ತಕ್ಲೀಫ್ ಕಿ ಬಾತ್ ನಹಿ ಹೈ. ಅಲ್ಲಿ ಗೊಂದಲ ಪಡುವ ಅಥವಾ ಯಾವುದೇ ಕಷ್ಟ ಪಡುವ ಮಾತಿಲ್ಲ. गाते भी हैं हे पतित पावन आकर हमको पावन बनाए साथ ले चलो. ಗಾಯನ ಮಾಡ್ತಾರೆ. ಏನಂತ ಗಾಯನ ಮಾಡ್ತಾರೆ? ಪತಿತ ಪಾವನ ಬಂದು ನಮ್ಮನ್ನ ಪಾವನ ಮಾಡಿ ಜೊತೆಗೆ ಕರೆದುಕೊಂಡು ಹೋಗು. ಸಬಕಾ ಬಾಪೇನ, ಅವರು ಎಲ್ಲರ ತಂದೆ ಆಗಿದ್ದಾರೆ ತಾನೆ. जब हम नई दुनिया में पाठ बजाने आते हैं तो बहुत थोड़े रहते. ಆ ನಂತರ ನಾವು ಹೊಸ ಜಗತ್ತಿನಲ್ಲಿ ಪಾತ್ರ ಮಾಡ್ಲಿಕ್ಕೆ ಬರ್ತೀವಿ, ಅವಾಗ ಬಹಳ ಕಡಿಮೆ ಜನ ಇರ್ತಾರೆ. ಬಾಕಿ ಇತನಿ ಕರೋಡ ಆತ್ಮ ಕಹಾ ಜಾಕರ್ ರಹತಿ. ಇಷ್ಟು ಕೋಟಿಗಟ್ಲೆ ಆತ್ಮಗಳಿದ್ದಾರಲ್ಲ ಅವರೆಲ್ಲ ಎಲ್ಲಿರ್ತಾರೆ? ನಾವೆಲ್ಲ ಪಾತ್ರ ಮಾಡ್ಲಿಕ್ಕೆ ಹೊಸ ಜಗತ್ತಿಗೆ ಬರ್ತೀವಿ, ಎಲ್ಲರೂ ಬರೋದಿಲ್ಲ, ಪಾವನ ಆತ್ಮಗಳು ಬರ್ತಾರೆ. ಇನ್ನುಳಿದವರೆಲ್ಲ ಎಲ್ಲಿ ಹೋಗ್ತಾರೆ? ಶಾಂತಿಧಾಮಕ್ಕೆ. यह भी जानते हो सत्युग में थोड़ी जीवात्माएं थी
छोटा झाड़ था फिर ವೃದ್ಧಿ ಕೋ ಪಾಯಾ ಹೈ. ನಿಮ್ಗೆ ಗೊತ್ತಿದೆ ತಾನೆ, ಸತ್ಯುಗದಲ್ಲಿ ಬಹಳ ಕಡಿಮೆ ಜೀವಾತ್ಮಗಳಿದ್ರು. ಆಗ ಸಣ್ಣ ವೃಕ್ಷ ಇತ್ತು, ಈ ಮಾನವ ವೃಕ್ಷ. ಆ ನಂತರ ವೃದ್ಧಿಯನ್ನ ಹೊಂದಿತು. झाड़ में अनेक धर्मों की वैरायटी है. ವೃಕ್ಷದಲ್ಲಿ ಅನೇಕ ಧರ್ಮದ ವೆರೈಟಿಗಳಿರ್ತವೆ. ಉಸ್ಕೋ ಹಿ ಕಲ್ಪ ವೃಕ್ಷ ಕಹಾ ಜಾತಾ ಹೈ. ಇದಕ್ಕೆ ಮಾನವ ವೃಕ್ಷಕ್ಕೇನೇನಂತ ಹೇಳೋದು? ಕಲ್ಪ ವೃಕ್ಷ. ಕುಚ್ ಬಿ ಅಗರ್ ನೈ ಸಮಜ್ತೆ ತೋ ಪೂಛ್ ಸಕ್ತೆ ಹೋ. ನಿಮ್ಗೆ ಏನಾದ್ರೂ ಅರ್ಥ ಆಗದೆ ಇದ್ರೆ ನೀವು ಕೇಳಬಹುದು. ಕೈ ಕತೆ ಬಾಬಾ ಹಮ್ ಕಲ್ಪ್ ಕೆ ಆಯು 5000 ವರ್ಷ ಕೈಸೆ ಮಾನೆ. ಕೆಲವರು ಪ್ರಶ್ನೆ ಕೇಳ್ತಾರಂತೆ, ಬಾಬಾ ಕಲ್ಪದ ಆಯಸ್ಸು 5000 ವರ್ಷ ಅನ್ನೋದನ್ನ ನಾವು ಹೇಗೆ ಒಪ್ಪಬೇಕು? ಅರೆ ಬಾಪ್ ತೋ ಸತ್ಯ ಹಿ ಬತಾತೆ. ಇಂಥ ಪ್ರಶ್ನೆಗಳನ್ನ ಅಲ್ಲ ತಾನೆ ಕೇಳೋದು. ಕೆಲವು ಇನ್ನು ನಮ್ಗೆ ಕೇಳದೆ ಇರೋದು, ಬಿಟ್ಟು ಹೋಗಿರೋದು ಯಾವ್ದಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. 5000 ವರ್ಷ ಅಂತ ನಾವ್ ಹೆಂಗ್ ಒಪ್ಪಬೇಕು? ಇದಕ್ಕೆ ಉತ್ತರ ಹೇಳ್ತಾರೆ ಬಾಬಾ, ಹಾಗಾದ್ರೆ ಬಾಬಾ ಏನಾದ್ರು ಸುಳ್ಳು ಹೇಳ್ತಾರೇನು? ಚಕ್ರ ಕಾ ಹಿಸಾಬ್ ಭಿ ಬತಾಯಾ ಹೈ. ಆ ಚಕ್ರದ ಲೆಕ್ಕಾಚಾರವನ್ನು ಕೂಡ ಬಾಬಾ ತಿಳಿಸ್ಕೊಟ್ಟಿದ್ದಾರೆ. इस कल्प के संगम पर बाप आकर दैवी राजधान स्थापना करते हैं. ಕಲ್ಪದ ಸಂಗಮ ಯುಗದಲ್ಲಿ ಬಾಬಾ ಬಂದು ದೈವಿ ರಾಜಧಾನಿಯನ್ನ ಸ್ಥಾಪನೆ ಮಾಡ್ತಾರೆ. ಯಾವುದು ಈಗ ಇಲ್ವೋ ಅದು ಸ್ಥಾಪನೆ ಆಗ್ತಿದೆ. ಸತ್ಯುಗ್ ಮೇ ಫಿರ್ ಏಕ್ ಹಿ ದೈವಿ ರಾಜಧಾನಿ ಹೋಗಿ. ಸತ್ಯುಗದಲ್ಲಿ ಒಂದೇ ದೈವಿ ರಾಜಧಾನಿ ಇರುತ್ತೆ. ಈ ಸಮಯದಲ್ಲಿ ನೀವು ಮಕ್ಕಳು ರಚಯಿತ ಮತ್ತು ರಚನೆಯ ಜ್ಞಾನವನ್ನ ತಿಳಿಸಿಕೊಡ್ತೀರಿ. ಬಾಬಾ ಹೇಳ್ತಾರೆ, ಮಕ್ಕಳೇ, ಕಲ್ಪನು ಕಲ್ಪದ ಸಂಗಮ ಯುಗದಲ್ಲಿ ನಾನು ಬರ್ತೇನೆ. ನೈ ದುನಿಯಾ ಕಾ ಸ್ಥಾಪನಾ ಕರ್ತಾ. ಬಂದೇನ್ ಮಾಡ್ತೇನೆ? ಹೊಸ ಜಗತ್ತಿನ ಸ್ಥಾಪನೆ ಮಾಡ್ತೇನೆ ಅಂತಾರೆ ಬಾಬಾ. ಹಳೆ ಜಗತ್ತು ಸಮಾಪ್ತಿ ಆಗುತ್ತೆ. ड्रामा प्लान अनुसार नई से पुरानी, पुरानी से नई बनती. ನಾಟಕದ ಯೋಜನೆ ಅನುಸಾರವಾಗಿ ಹಳೇದೇನಾಗುತ್ತೆ? ಹೊಸದಾಗತ್ತೆ. 4 ಭಾಗ ಈಗ ಪೂರ್ಣ ಆಗತ್ತೆ. ಇದಕ್ಕೆ ಸ್ವಸ್ತಿಕ ಅಂತಾನೂ ಕೂಡ ಹೇಳ್ತಾರೆ. ಆದ್ರೆ ಏನನ್ನು ತಿಳಿದುಕೊಂಡಿಲ್ಲ. ಭಕ್ತಿ ಮಾರ್ಗದಲ್ಲಿ ಅಂತೂ ಏನ್ ಮಾಡ್ತಾ ಇದ್ದಾರೆ? ಗೊಂಬೆಗಳ ಆಟವನ್ನ ಆಡ್ತಿದ್ದಾರೆ. ಅಪಾರ ಚಿತ್ರಗಳು ಭಕ್ತಿ ಮಾರ್ಗದಲ್ಲಿ ಇರವೆ ಅಂತಾರೆ ಬಾಬಾ. ದೀಪಾವಳಿಯಲ್ಲಿ ಏನ್ ಮಾಡ್ತಾರೆ? ವಿಶೇಷವಾಗಿ ಅಂಗಡಿನೇ ಇಟ್ಬಿಟ್ಟಿರ್ತಾರೆ ಅಂತಾರೆ ಬಾಬಾ. ಅನೇಕ ಚಿತ್ರಗಳದ್ದು ಕೆಲವೊಂದ್ ಕಡೆ ದೀಪಾವಳಿಯಲ್ಲಿ ಇಟ್ಟಿರ್ತಾರೆ. ಕರ್ನಾಟಕದ ಕಡೆಗೆ, ಮೈಸೂರು ಕಡೆಗೆಲ್ಲ ದಸರಾ ದಿನ ಏನ್ ಮಾಡ್ತಾರ? ಎಲ್ಲಾ ಗೊಂಬೆಗಳನ್ನೆಲ್ಲ ಜೋಡಿಸಿರ್ತಾರೆ ತಾನೆ. ಹಾಗೆ ಅಭಿ ತುಮ್ ಸಮಜ್ ಗಯಿ ಹೋ. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ಒಬ್ಬ ಶಿವ ಬಾಬಾ, ನಾವೆಲ್ಲ ಅವರ ಮಕ್ಕಳಾಗಿದ್ದೇವೆ. ನಂತರ ಬಾಬಾ ಹೇಳ್ತಾರೆ, ಇಲ್ಲಿ ಬನ್ನಿ, ಲಕ್ಷ್ಮೀನಾರಾಯಣ ರಾಜ್ಯ ಸತ್ಯುಗದಲ್ಲಿ. ತ್ರೇತಾಯುಗದಲ್ಲಿ ಬಂದ್ರೆ ರಾಮ ಸೀತೆ ರಾಜ್ಯ. ನಂತರ ಬೇರೆ ಬೇರೆ ಧರ್ಮಗಳು ಬರುತ್ತೆ. ಜಿಸ್ಸೆ ತುಮ್ ಬಚ್ಚೋಂ ಕಾ ಕನೆಕ್ಷನ್ ನಹಿ ಹೈ. ಬೇರೆ ಬೇರೆ ಧರ್ಮದವರ ಜೊತೆಗೆ ನಿಮ್ಮ ಕನೆಕ್ಷನ್ ಇಲ್ಲ. ನಿಮ್ದು ಏನ್ ಕನೆಕ್ಷನ್ ಇದ್ರು ದೈವಿ ವೃಕ್ಷದ ಜೊತೆಗಿರುತ್ತೆ, ದೈವಿ ಜಗತ್ತಿನ ಜೊತೆಗಿರುತ್ತೆ. ಬಾಬಾ ಹೇಳ್ತಾರೆ, ಆ ಎಲ್ಲಾ ಧರ್ಮದವರು ಏನ್ ಮಾಡ್ತಾರೆ? ತಮ್ಮ ತಮ್ಮ ಸಮಯದಲ್ಲಿ ಬಂದು ನಂತರ ಬಾಬಾ ಹೇಳ್ತಾ ಇದ್ದಾರೆ, ಶಿವ ಬಾಬಾ ತಮ್ಮ ಸಮಯದಲ್ಲಿ ಬಂದು ಎಲ್ಲರನ್ನು ವಾಪಸ್ಸು ಕರ್ಕೊಂಡು ಹೋಗ್ತಾರೆ. ಈಗ ನಾವೆಲ್ಲ ಮಕ್ಕಳು ಮನೆಗೆ ಹೋಗ್ಬೇಕು. ಇವತ್ತಿನ ಮೇನ್ ಪಾಯಿಂಟ್ ಬಾರಿ ಬಾರಿ ಬಾಬಾ ಹೇಳ್ತಿರೋದೇನು? ಇಡೀ ಮುರುಳಿಯಲ್ಲಿ ಇವತ್ತು ವಿಶೇಷತೆ ಏನು ಅಂತಂದ್ರೆ, ಒಂದು ವಾಕ್ಯ ನಾವು ಎಲ್ಲಾ ವಾಕ್ಯನ ನೆನ್ಪಿಟ್ಕೋಬೇಕು. ಅದ್ರಲ್ಲಿ ಒಂದು ವಾಕ್ಯನಾದ್ರೂ ಅವಶ್ಯ ನೆನ್ಪಿಟ್ಕೊಳ್ಳೇಬೇಕು. ಅದು ಯಾವುದು? ಬಾಬಾ ಇವತ್ತು ಹೇಳ್ತಿದ್ದಾರೆ, ಈಗ ಮನೆಗೆ ಬನ್ನಿ. ಈ ವಾಕ್ಯದಲ್ಲಿ ಎಷ್ಟು ಅರ್ಥ ಇದೆ? ಮನೆ ಬರ್ಬೇಕಂದ್ರೆ ಪಾವನ ಆಗ್ಬೇಕು, ಪಾವನ ಆಗ್ಬೇಕಂದ್ರೆ ಆತ್ಮ ಅಂತ ತಿಳ್ಕೊಂಡು ಶಿವಬಾಬರ್ನ ನೆನಪು ಮಾಡ್ಬೇಕು ಅಲ್ವಾ? ಇವೆಲ್ಲ ಪಾಯಿಂಟ್ ನೆನಪಾಗತ್ತೆ. ಅದಕ್ಕೆ ಇವತ್ತಿನ ಮೇನ್ ಪಾಯಿಂಟ್, ಈಗ ಮನೆಗೆ ಹೋಗ್ಬೇಕು. ಇಡೀ ಜಗತ್ತೇನಾಗ್ಲಿದೆ? ವಿನಾಶ ಆಗ್ಲಿದೆ. ಬಾಬಾ ಹೇಳ್ತಾರೆ, ಅಭಿ ಇಸ್ಮೇ ಕ್ಯಾ ಕರ್ನಾ ಹೈ. ಈಗ ಇದ್ರಲ್ಲಿ ಏನ್ ಮಾಡೋದಿದೆ? ವಿನಾಶ ಆಗೋ ಪ್ರಪಂಚದಲ್ಲಿತ್ತು
ಬಾಬಾ ಹೇಳ್ತಾರೆ, ಈ ವಿನಾಶ ಆಗುವಂತ ಪ್ರಪಂಚ ಜೊತೆಯಲ್ಲಿ ನೀವು ನಿಮ್ಮ ಮನ್ಸನ್ನ ಇಡಬೇಡಿ ಅಂತಾರೆ ಬಾಬಾ. ಹಾಗಾದ್ರೆ ಮನ್ಸು ಯಾರ ಜೊತೆ ಇಡ್ಬೇಕು? ಏಕ ಮಾಶುಕ್ ಸೇ, ಒಬ್ಬ ಪ್ರಿಯತಮ ತಂದೆ ಇದ್ದಾರಲ್ಲ ಅವ್ರ ಜೊತೆಯಲ್ಲಿ. ಅವ್ರೇನ್ ಹೇಳ್ತಾರೆ ನಮ್ಗೆ, ಮಕ್ಕಳೇ, ನೀವು ನಾನೊಬ್ಬನ ಜೊತೆಗೆ ನಿಮ್ ಮನ್ಸನ್ನ ಜೋಡ್ಸಿದ್ರೆ ನೀವು ಪಾವನ ಆಗ್ಬಿಡ್ತೀರಿ. ಈಗ ಬಾಬಾ ಹೇಳ್ತಾರೆ, ಬಹುತ್ ಗೈ ಥೋಡಿ ರೈ, ಬಹಳ ಸಮಯ ಕಳೆದೋಯ್ತು, ಸ್ವಲ್ಪ ಸಮಯ ಉಳಿದಿದೆ. ಟೈಮ್ ಜಾತಾ ರಹತಾ ಹೈ, ಟೈಮ್ ನಿಲ್ಲುತ್ತಾ ಹೋಗ್ತಾ ಇರ್ತದೆ. ಬಾಬಾ ಹೇಳ್ತಾರೆ, ಯೋಗ ಮೇ ನಹಿ ರಹೆ ತೋ फिर अंत में वो बहुत पछताएंगे. ಹಿಂಗೆ ಸಮಯ ಕಳೀತಾ ಕಳೀತಾ ಅಂತಿಮ ಸಮಯ ಬಂದ್ಬಿಟ್ರೆ, ಯೋಗನೇ ಮಾಡ್ಲಿಲ್ಲ, ಲಾಸ್ಟ್ ಸಮಯ ಬಂದ್ಬಿಡ್ತು, ಪಶ್ಚಾತ್ತಾಪ ಪಡ್ಬೇಕಾಗತ್ತೆ, ಶಿಕ್ಷೆ ತಿಂದು ಪದವಿ ಭ್ರಷ್ಟ ಮಾಡ್ಕೊಳ್ಬೇಕಾಗತ್ತೆ. यह भी तुमको भी मालूम पड़ा कि अपना घर छोड़े हमको कितना समय हुआ. ಈಗ ಬಾಬಾ ಹೇಳ್ತಾರೆ, ಮಕ್ಕಳೇ, ಈಗ ನಿಮ್ಗೆ ಗೊತ್ತಾಗಿದೆ ತಾನೆ, ನಾವೀಗ ನಮ್ಮ ಮನೆ ಬಿಟ್ಟು ಎಷ್ಟ್ ಸಮಯ ಆಯ್ತು. घर जाने के लिए तो माथा मारते हैं ना. ಬಾಬಾ ಹೇಳ್ತಾರೆ, ಮನೆ ಹೋಗ್ಲಿಕ್ಕೇನೆ ತಾನೆ ತಲೆ ಚಚ್ಕೊಳ್ತಾ ಇರೋದು. ಬಾಬಾ ಬಾಪ್ ಬಿ ಘರ್ ಮೇ ಹಿ ಮಿಲೇಗಾ. ಬಾಬಾ ಸಿಗೋದು ಕೂಡ ಎಲ್ಲಿ? ಮನೆಯಲ್ಲಿನೇ. ಸತ್ಯುಗ್ ಮೇ ತೋ ನಹಿ ಮಿಲೇಗಾ, ಸತ್ಯುಗದಲ್ಲಂತೂ ಸಿಗೋದಿಲ್ಲ. ಮುಕ್ತಿಧಾಮ ಮೇ ಜಾನೆ ಲಿಯೇ ಮನುಷ್ಯ ಕಿತನಾ ಮೆಹನತ್ ಕರ್ತೆ. ಮುಕ್ತಿಧಾಮಕ್ಕೆ ಹೋಗ್ಲಿಕ್ಕೆ ಮನುಷ್ಯರು ಎಷ್ಟು ಕಷ್ಟ ಪಡ್ತಿದ್ದಾರೆ. ಉಸ್ಕೋ ಕಹಾ ಜಾತಾ ಹೇ, ಹೀಗೆ ಮುಕ್ತಿಧಾಮಕ್ಕೆ ಹೋಗ್ಲಿಕ್ಕೆ ಕಷ್ಟ ಪಡುವಂತದ ಇದಕ್ಕೆ ಏನಂತ ಹೇಳೋದು? ಭಕ್ತಿ ಮಾರ್ಗ. ಈಗ ಭಕ್ತಿ ಮಾರ್ಗ, ಆ ಕಷ್ಟದ ಮಾರ್ಗ, ಹಠದ ಮಾರ್ಗ ಸಮಾಪ್ತಿ ಆಗ್ತಾ ಇದೆ ಡ್ರಾಮಾನುಸಾರವಾಗಿ. ಈಗ ನಾನು ನಿಮ್ಮನ್ನ ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ. ಜರೂರ್ ಲೇ ಜಾऊंगा. ಬಾಬಾ ಕೇಳಿದ್ರು, ಮನೆಗ್ ಬರ್ತೀರೋ ಇಲ್ಲೋ, ಮನೆಗ್ ಬರ್ತೀರೋ ಇಲ್ಲೋ, ನೆನ್ಪಿದ್ಯಾ ನಿಮ್ಗೆ ಮನೆಗ್ ಹೋಗೋದು? ನೀವ್ ಬರ್ಲಿ ಬಿಡ್ಲಿ, ನಾನಂತೂ ನಿಮ್ಮನ್ನ ಕರ್ಕೊಂಡ್ ಹೋಗೋದೆ, ಎಳ್ಕೊಂಡಾದ್ರೂ ಕರ್ಕೊಂಡ್ ಹೋಗ್ತೀನಿ ಅನ್ನೋ ಹಂಗೆ. ಜಿತನಾ ಜೋ ಪಾವನ್ ಬನೆಂಗೆ, ನೀವ್ ಎಷ್ಟು ಪಾವನ ಆಗ್ತಿರಷ್ಟು ಶ್ರೇಷ್ಠ ಪದವಿಯನ್ನ ಪಡ್ಕೊಳ್ತೀರಿ. ಇದರಲ್ಲಿ ಕನ್ಫ್ಯೂಷನ್ ಆಗುವಂತ, ಗೊಂದಲ ಪಡುವ ಯಾವ ಮಾತು ಇಲ್ಲ. ಸಹಜ ಸರಳ ಮಾತಿದು. ಬಾಬಾ ಹೇಳ್ತಾರೆ, ಮಕ್ಕಳೇ, ನೀವು ನನ್ನನ್ನ ನೆನಪು ಮಾಡಿ, ಮಕ್ಕಳೇ ನೀವು ನನ್ನನ್ನ ನೆನಪು ಮಾಡ್ರಿ, ನಾನ್ ನಿಮಗೆ ಗ್ಯಾರಂಟಿ ಕೊಡ್ತೇನೆ. ನೋಡಿ ಏನ್ ಗ್ಯಾರಂಟಿ ಕೊಡ್ತಾರೆ ಬಾಬಾ? ನೀವು ನನ್ನನ್ನ ನೆನಪು ಮಾಡಿದ್ರೆ ನಾನು ನಿಮಗೆ ಏನ್ ಗ್ಯಾರಂಟಿ ಕೊಡ್ತೀನಿ ಅಂದ್ರೆ, ನೀವು ಶಿಕ್ಷೆ ಇಲ್ಲದೆ ಮನೆಗೆ ಹೋಗ್ತೀರಿ. ನೆನಪಿನಿಂದಲೇ ನಿಮ್ಮ ವಿಕರ್ಮ ವಿನಾಶ ಆಗತ್ತೆ. ಒಂದ್ ವೇಳೆ ನೆನಪು ಮಾಡದೇ ಇದ್ರೆ ಶಿಕ್ಷೆಯನ್ನ ತಿನ್ಬೇಕಾಗ್ತದೆ, ಪದವಿ ಕೂಡ ಭ್ರಷ್ಟ ಆಗತ್ತೆ. ಪ್ರತಿ 5,000 ವರ್ಷ ನಂತರ ನಾನು ಇಲ್ಲಿ ಬಂದು ನೀವು ಮಕ್ಕಳಿಗೆ ತಿಳಿಸಿಕೊಡ್ತೇನೆ ಅಂತಾರೆ ಬಾಬಾ. ನಾನು ಅನೇಕ ಬಾರಿ ಬಂದಿದ್ದೇನೆ ನಿಮ್ಮನ್ನೆಲ್ಲ ವಾಪಸ್ಸು ಕರ್ಕೊಂಡು ಹೋಗ್ಲಿಕ್ಕೆ. ನೀವು ಮಕ್ಕಳೇ ಸೋಲು ಗೆಲುವಿನ ಪಾತ್ರವನ್ನ ಮಾಡಿದಿರಿ, ನಾನ್ ಬಂದಿದ್ದೀನಿ ನಿಮ್ಮೆಲ್ಲರನ್ನ ಕರೆದುಕೊಂಡು ಹೋಗ್ಲಿಕ್ಕೆ. ಇದು ಪತಿತ ಪ್ರಪಂಚ ಆಗಿದೆ, ಆದ್ರಿಂದ ಎಲ್ಲರೂ ಹಾಡ್ತಾರೆ, ಪತಿತ ಪಾವನ ಬಾ, ನಾವ್ ವಿಕಾರಿ ಪತಿತ ಆಗ್ಬಿಟ್ಟಿದೀವಿ, ಬಂದು ನೀವು ನಮ್ಮನ್ನ ನಿರ್ವಿಕಾರಿ ಮಾಡು, ಪಾವನ ಮಾಡು. ಇದಾಗಿದೆ ವಿಕಾರಿ ಪ್ರಪಂಚ. ಬಾಬಾ ಹೇಳ್ತಾರೆ, ಅಭಿ ತುಮ್ ಬಚ್ಚೋಂ ಕೋ ಸಂಪೂರ್ಣ ನಿರ್ವಿಕಾರಿ ಬನ್ನ ಹೇ. ಈಗ ನೀವು ಮಕ್ಕಳು ಸಂಪೂರ್ಣ ನಿರ್ವಿಕಾರಿ ಆಗ್ಬೇಕಂತಾರೆ ಬಾಬಾ. ಜೋ ಪೀಛೆ ಆತೆ ಹೇ ವ ಸಜಾ ಖಾಕರ್ ಜಾತೆ ಹೇ. ಯಾರು ಲಾಸ್ಟ್ ಬರ್ತಾರ ಅವರೆಲ್ಲ ಶಿಕ್ಷೆ ತಿಂದು ಬರೋರು. ಆದ್ರಿಂದ ಬಾಬಾ ಹೇಳ್ತಾರೆ, ಫಿರ್ ಆತೆ ಬಿ ಇಸಿ ದುನಿಯಾ ಮೇ ಜಹಾ ದೋ ಕಲಾ ಕಮ್ ಹೋ ಜಾತಿ. ಶಿಕ್ಷೆ ತಿಂದು ಹೋದವರು ಯಾವಾಗ ಬರ್ತಾರಂದ್ರೆ, ಯಾವಾಗ 2 ಕಲೆ ಕಡಿಮೆ ಆಗತ್ತಲ್ಲ, ಎಲ್ಲಿ 2 ಕಲೆ ಕಡಿಮೆ ಆಗೋದು? ತ್ರೇತಾಯುಗದಲ್ಲಿ ಬರ್ತಾರೆ. ಉನ್ಕೋ ಸಂಪೂರ್ಣ ಪವಿತ್ರ ನಹಿ ಕಹೆಂಗೆ. ಬಾಬಾ ಹೇಳ್ತಾರೆ, ಅವರನ್ನ 2 ಕಲೆ ಕಡಿಮೆ ಆಗಿ ಬರ್ತಾರಲ್ಲ, ಅವರನ್ನ ಸಂಪೂರ್ಣ ಪವಿತ್ರ ಅಂತ ಹೇಳೋದಿಲ್ಲ. ಆದ್ರಿಂದ ಈಗ ಪುರುಷಾರ್ಥ ಕೂಡ ಏನ್ ಮಾಡ್ಬೇಕು ನಾವು? ಪೂರ್ಣ ಮಾಡ್ಬೇಕು, ಸಂಪೂರ್ಣ ಪುರುಷಾರ್ಥ ಮಾಡ್ಬೇಕಂತಾರೆ ಬಾಬಾ. ಏಸನ ಹೋಗಿ ಪದ ಕಮ್ ಹೋ ಜಾಯ್. ಹೀಗಾಗ್ಬಾರ್ದಲ್ವಾ ಮಕ್ಕಳೇ? ನಿಮ್ಮ ಪದವಿ ಕಡಿಮೆ ಆಗ್ಬಾರ್ದಲ್ವಾ? ಬಲ್ ರಾವಣ ರಾಜ್ಯ ನಹಿ ಹೇ ಪರಂತು ಪದ ತೋ ನಂಬರ್ ವಾರ್ ಹೇನಾ. ರಾವಣ ರಾಜ್ಯ ಇಲ್ಲ, ಆದ್ರೆ ಪದವಿ ಅಂತೂ ಸತ್ಯುಗದಲ್ಲಿ ರಾವಣ ರಾಜ್ಯ ಏನೂ ಇರುವುದಿಲ್ಲ, ಆದ್ರೆ ಪದವಿ ನಂಬರ್ ವಾರ್ ಇರುತ್ತೆ ತಾನೆ. ಆತ್ಮನಲ್ಲಿ ಪಾಪದ ಕೊಳೆ ಅಂಟುಕೊಂಡಿರುತ್ತೆ,
ಅದಕ್ಕಾಗಿ ಈ ಸಮಯದಲ್ಲಿ ಶರೀರ ಕೂಡ ಅಂಥದೇ ಸಿಗತ್ತೆ. ರೋಗಿ ಶರೀರ, ಕುರೂಪಿ ಶರೀರ, ಸಮಸ್ಯೆ ಇರುವಂತ ಶರೀರ, ಆತ್ಮನಲ್ಲಿ ಪಾಪದ ಕೊಡೆ ಇದ್ರೆ ಹೀಗೆಲ್ಲ ಶರೀರ ಸಿಗ್ತಾ ಇದೆ. ಆತ್ಮ ಗೋಲ್ಡನ್ ಏಜ್ಡ್ ಸೇ ಸಿಲ್ವರ್ ಏಜ್ಡ್ ಬನ್ ಜಾತಿ ಹೇ. ಸತ್ಯುಗದಲ್ಲಿ ಗೋಲ್ಡನ್ ಏಜ್ ಇರುವಂತ ಆತ್ಮ ಆಮೇಲೆ ಸಿಲ್ವರ್ ಏಜ್ ಅಲ್ಲಿ ಬರುತ್ತೆ. ಚಾಂದಿ ಕಿ ಖಾದ್ ಆತ್ಮ ಮೇ ಪಡ್ ಜಾತಿ ಹೇ ಅಂದ್ರೆ ತ್ರೇತಾಯುಗದಲ್ಲಿ, ಸತ್ಯುಗದಲ್ಲಿ ಪ್ಯೂರ್ ಅಪರಂಜಿ ಆಗಿರುವಂತ 24 ಕ್ಯಾರೆಟ್ ಆಗಿರುವಂತ ಆತ್ಮರೂಪಿ ಚಿನ್ನ ತ್ರೇತಾಯುಗದಲ್ಲಿ ಬಂದಾಗ ಅದಕ್ಕೇನಾಗೋಗ್ಬಿಡ್ತು, ಬೆಳ್ಳಿ ಮಿಕ್ಸ್ ಆಯ್ತು. ನಂತರ ದಿನ ದಿನ ಜಾಸ್ತಿ ಏನಾಗ್ತಾ ಬಂತು, ಬೇರೆ ಬೇರೆ ಲೋಹ, ಬೇರೆ ಬೇರೆ ಲೋಹಕ್ಕೆನೆ ಅಲಾಯ್ ಅಂತ ಹೇಳ್ತಾರೆ. ಬೆಳ್ಳಿ, ತಾಮ್ರ, ಕಬ್ಬಿಣ ಎಲ್ಲ ಮಿಕ್ಸ್ ಆಯ್ತು. ಛೀ ಕಾದ ಪಡ್ತಿ. ಆಮೇಲೆ ಬೇರೆ ಬೇರೆ ಕೊಳಕಾಗಿರುವಂತದೆಲ್ಲ ಕೊಳೆ ಪಾಪ ಎಲ್ಲ ಹತ್ಕೊಂಡ್ಬಿಟ್ಟಿದೆ. ಬಾಬಾ ಬಹುತ್ ಅಚ್ಚಿ ರೀತಿ ಸಮझाते. ಬಾಬಾ ಬಹಳ ಚೆನ್ನಾಗಿ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಕೊಯ್ ನೈ ಸಮಜ್ತೆ ಓ ಹಾತ್ ಉಠಾವ್. ಬಾಬಾ ಹೇಳಿದ ಮಾತು ನಿಮ್ಗೆ ಯಾವ್ದಾದ್ರು ಅರ್ಥ ಆಗದೆ ಇದ್ರೆ ಕೈ ಎತ್ರಿ. ಎಲ್ಲ ಹೇಳಿದ್ದಾರೆ ತಾನೇ, ಬಾಬಾ ಸ್ಪಷ್ಟ ಮಾಡಿಸಿದ್ದಾರೆ. ಕೆಲವೊಂದು ಪ್ರಶ್ನೆ ನಮ್ಗೇನು ನಾವು ಕೆಲವು ಪಾಯಿಂಟ್ ಕೇಳಿಲ್ಲ, ಆ ಪ್ರಶ್ನೆಗಳನ್ನ ಕೇಳಬಹುದು. ಆದ್ರೆ ಬಾಬಾ ಹೇಳಿರುವಂತ ಸ್ಪಷ್ಟ ಜ್ಞಾನಕ್ಕೆ ನಾವು ಮತ್ತೆ 5,000 ವರ್ಷ ಅಂತ ಹೆಂಗ್ ಒಪ್ಪಬೇಕು ಅಂದ್ರೆ, ಹಂಗಂದ್ರೆ ಬಾಬಾನ ಮೇಲೆ ನಿಶ್ಚಯ ಇಲ್ಲ ಅಂತಾನೆ ಅರ್ಥ ಆಗುತ್ತೆ ತಾನೆ. ಈಗ ಬಾಬಾ ಏನೆಲ್ಲ ಜ್ಞಾನ ಹೇಳಿದ್ದಾರೆ ಅದ್ರಲ್ಲಿ ನಿಮ್ಗೆ ಏನಾದ್ರೂ ಅರ್ಥ ಆಗದಿದ್ರೆ ಕೈ ಎತ್ರಿ. ರಾಧಕ್ಕ ಕೈ ಎತ್ತುತ್ತಿದ್ದಾರೆ, ಪ್ರಶ್ನೆ ಅರ್ಥ ಆಗಿಲ್ಲ ಅವ್ರಿಗೆ. ಜಿಸ್ನೆ 84 ಜನ್ಮೋ ಕಾ ಚಕ್ರ ಲಗಾಯ ಉನ್ಕೋ ಹಿ ಸಮझाएंगे. ಯಾರು 84 ಜನ್ಮದ ಚಕ್ರವನ್ನ ಹಾಕಿದಿರೋ ಅವ್ರಿಗೆ ಬಾಬಾ ಇದನ್ನ ತಿಳಿಸ್ಕೊಡೋದು. ಅಂದ್ರೆ ಅವ್ರಿಗೆ ಅರ್ಥ ಆಗುತ್ತೆ, ಅವ್ರಿಗೆ ಬಾಬಾ ತಿಳಿಸ್ಕೊಡ್ತಾರೆ. ಅವ್ರಿಗೆ ಯಾವುದೇ ಪ್ರಶ್ನೆ ಇರೋದಿಲ್ಲ. ಪ್ರಶ್ನೆ ಇದೆಯಾ ಏನಾದ್ರು? ಬಾಬಾ ಎಲ್ಲ ತಿಳಿಸ್ಕೊಟ್ಬಿಟ್ಟಿದ್ದಾರೆ ತಾನೆ, ಯಾವ ಡೌಟು ಕೂಡ ಇಲ್ಲ. बाप कहते इसमें इनके 84 जन्मों के अंत में मैं आकर प्रवेश करता हूँ. ಇವರ 84 ಜನ್ಮದ ಅಂತ್ಯದಲ್ಲಿ ಬಂದು ನಾನು ಪ್ರವೇಶ ಮಾಡ್ತೇನೆ ಅಂತಾರೆ ಬಾಬಾ. ಇನ್ಕೋ ಹಿ ಫಿರ್ ಪಹಲೆ ನಂಬರ್ ಮೇ ಆನಾ ಹೇ. ಬಾಬಾ ಹೇಳ್ತಾ ಇದ್ದಾರೆ, ಯಾರ ಶರೀರದಲ್ಲಿ ಬಂದಿದ್ದೀನಿ ಅಂದ್ರು ಬಾಬಾ, ಯಾರು 84 ಜನ್ಮ ತಗೊಂಡಿದ್ದಾರೆ. ಯಾಕೆಂದ್ರೆ ಇವರೇ ಮತ್ತೆ ನಂಬರ್ 1 ನಲ್ಲಿ ಅಂದ್ರೆ 1ನೇ ಜನ್ಮ ತಗೊಳ್ತಾರೆ. ಯಾರು ಮೊದಲನೇ ಜನ್ಮ ತಗೊಂಡಿದ್ರೋ ಅವರೇ ಇವಾಗ ಲಾಸ್ಟ್ ಜನ್ಮದಲ್ಲೂ ಕೂಡ ಇದ್ದಾರೆ. ಬಾಬಾ ಇದ್ರೆ ಉನ್ಕೋ ಈ ಪಹಲೆ, ಅವರೇ ಮತ್ತೆ ಮೊದಲನೇ ನಂಬರ್ ತಗೊಳ್ತಾರೆ. ಬಹಳ ಜನ್ಮಗಳ ಅಂತ್ಯದಲ್ಲಿ ಅವರು ಪತಿತ ಆಗ್ಬಿಟ್ಟಿದ್ದಾರೆ. ನಾನು ಪತಿತ ಪಾವನ ಅವರ ಶರೀರದಲ್ಲೇ, ಬ್ರಹ್ಮಾನ ಯಾರು ಪತಿತ ಆಗಿದ್ದಾರೆ ಅವ್ರ ಶರೀರದಲ್ಲೇ ಬರ್ತೇನೆ, ಅವರನ್ನ ಪಾವನ ಮಾಡ್ತೇನೆ. ಎಷ್ಟು ಕ್ಲಿಯರ್ ಆಗಿ ನಾನು ತಿಳಿಸಿಕೊಡ್ತೇನೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ನನ್ನ ನೆನಪು ಮಾಡಿದ್ರೆ ನಿಮ್ಮ ಪಾಪ ಭಸ್ಮ ಆಗತ್ತೆ. ಗೀತಾ ಕಾ ಜ್ಞಾನ ತ ತುಮ್ನೆ ಬಹುತ್ ಸುನಾ ಅವ್ರು ಸುನಾಯ. ಗೀತಾ ಜ್ಞಾನವನ್ನ ನೀವು ಬಹಳಷ್ಟು ಕೇಳಿದ್ದೀರಿ ಮತ್ತೆ ಇನ್ನೊಬ್ಬರಿಗೆ ತಿಳಿಸ್ಕೊಟ್ಟಿದ್ದೀರಿ. ಪರಂತು ಉನ್ಸೆ ಭೀ ತುಮ್ನೆ ಸದ್ಗತಿ ಕೋ ನಹಿ ಪಾಯ. ಆದ್ರೆ ಬಾಬಾ ಹೇಳ್ತಾರೆ, ಗೀತಾ ಜ್ಞಾನದಿಂದ ನೀವು ಏನ್ ಮಾಡ್ಲಿಲ್ಲ, ಭಕ್ತಿ ಮಾರ್ಗದ ಗೀತಾ ಜ್ಞಾನ ಓದಿದ್ರಿ, ದ್ವಾಪರದಿಂದ ಓದಿದ್ರಿ, ಅದರಿಂದ ಸದ್ಗತಿಯನ್ನ ನೀವು ಪಡ್ಕೊಳ್ಳಿಲ್ಲ ಅಂತಾರೆ ಬಾಬಾ. ಬಹಳಷ್ಟು ಸನ್ಯಾಸಿಗಳು ಬಾಬಾ ಹೇಳ್ತಾ ಇದ್ದಾರೆ, ನಿಮಗೆ ಮಧುರ ಮಧುರ ಆವಾಜಿಂದ ಶಬ್ದಗಳಿಂದ ಬಹಳ ಸಿಹಿಯಾಗಿ ಶಾಸ್ತ್ರಗಳನ್ನೆಲ್ಲ ಹೇಳಿದ್ದಾರೆ. ಆವಾಜನ್ನ ಕೇಳಿ ಏನಾದ್ರಿ, ಕೇಳಿ ಏನ್ ಮಾಡ್ತಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಹೋಗಿ ಅಲ್ಲಿ ಶಾಸ್ತ್ರ ಎಲ್ಲ ಕೇಳ್ತಾರೆ. ಸನ್ಯಾಸಿಗಳು ಹೆಂಗ್ ಹೇಳ್ತಾರೆ, ಪ್ರವಚನ ಹೆಂಗ್ ಹೇಳ್ತಾರೆ, ಕೇಳ್ಬೇಕು ಅನ್ಸುತ್ತೆ ತಾನೆ. ಚುಟುಕು ಹೇಳ್ತಾರೆ, ಜೋಕ್ ಹೇಳ್ತಾರೆ, ಗೀತೆ ಹೇಳ್ತಾರೆ, ಸಂಗೀತ ಎಲ್ಲ ಹೇಳಿ ಮನರಂಜನೆ ಮಾಡ್ತಾರೆ. ಏನ್ ಮಾಡ್ಬೇಕನ್ಸುತ್ತೆ, ಕೇಳ್ಬೇಕನ್ಸುತ್ತೆ. ಅಲ್ಲೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಹೋಗಿ ಕೂತ್ಕೊಳ್ತಾರೆ. ಕನರಸ ಅದೇನದು, ಕನರಸ ಕಿವಿಗೆ ಇಂಪು ಅಷ್ಟೇ, ಮನರಸ ಅಲ್ಲ. ಯಾವ ರಸ? ಕನರಸ. ಆತ್ಮರಸ ಅಲ್ಲ, ಕನರಸ ಕಿವಿಗೆ ಕೇಳ್ಬೇಕು ಅನ್ಸುತ್ತೆ. ಯಾರಿಗಿಷ್ಟ ಆಗಲ್ಲ ಜೋಕು, ತಮಾಷೆ, ದಿನಕ್ಕೊಂದು ಕತೆ, ದಿನಕ್ಕೊಂದು ಏನೋ ಘಟನೆಗಳು, ದಿನಕ್ಕೊಂದು ಏನೋ ಸಬ್ಜೆಕ್ಟ್ ತಗೊಂಡು ಮಾತಾಡೋದು, ಯಾರಿಗೆ ಇಂಟ್ರೆಸ್ಟ್ ಬರಲ್ಲ. ಎಲ್ಲರೂ ಅದಕ್ಕೆ ಕಾಯ್ತಾ ಇದ್ದಾರೆ ತಾನೆ, ಎಲ್ಲರೂ ಹೋಗಿ ಸೇರ್ಕೊಳ್ತಾರೆ. ಅದು ಕನರಸ. ಬಾಬರದು ಜ್ಞಾನ ಮನರಸ, ಆತ್ಮರಸ. ಆತ್ಮಕ್ಕೇನ್ ಬೇಕದನ್ನ ಹೇಳ್ತಿದ್ದಾರೆ ಬಾಬಾ.
ಭಕ್ತಿ ಮಾರ್ಗ ಅಂದ್ರನೆ ಕನರಸ ಅಲ್ವಾ. ಶಾಸ್ತ್ರ ಕೇಳೋದು ಕಿವಿಗೆ ರಸ ಅನ್ಸುತ್ತೆ, ರುಚಿ ಅನ್ಸುತ್ತೆ. इसमें तो आत्मा को बाबा को याद करना है. ಆದ್ರೆ ಜ್ಞಾನ ಮಾರ್ಗದಲ್ಲಿ ಆತ್ಮ ತಂದೆಯನ್ನ ನೆನಪು ಮಾಡೋದಿರುತ್ತೆ. ಭಕ್ತಿ ಮಾರ್ಗ ಇವಾಗ ಪೂರ್ಣ ಆಯ್ತು. ತಂದೆ ಹೇಳ್ತಾರೆ, ಮಕ್ಕಳೇ ನಾನು ಮಕ್ಕಳಿಗೆ ಜ್ಞಾನವನ್ನ ಕೊಡ್ಲಿಕ್ಕೆ ಬಂದಿದ್ದೇನೆ. ಇದನ್ನ ಯಾರು ತಿಳಿದುಕೊಂಡಿಲ್ಲ. ನಾನೇ ಜ್ಞಾನದ ಸಾಗರ ಆಗಿದ್ದೇನೆ ಹೇಳ್ತಾರೆ ಬಾಬಾ. ಜ್ಞಾನ ಅಂತ ಯಾವುದಕ್ಕೆ ಹೇಳ್ತಾರೆ? ನಾಲೆಜ್ಗೂ. ಇಂಗ್ಲಿಷ್ ನಲ್ಲೂ ಕೂಡ ಬಾಬಾ ಸ್ಪಷ್ಟ ಮಾಡ್ತಾರೆ. ನಮ್ ಬಾಬಾ ನಾವು ಮಕ್ಕಳಿಗೆ ಓದಿಸ್ತಾರೆ. 84 ಜನ್ಮದ ಚಕ್ರವನ್ನು ಕೂಡ ತಿಳಿಸ್ಕೊಡ್ತಾರೆ. ತುಮಾರೇನೆ ಸಾರಿ ನಾಲೆಜ್, ನಿಮ್ಮಲ್ಲಿ ಮಕ್ಕಳೇ ಎಲ್ಲ ನಾಲೆಜ್ ಇದೆ ಅಂತಾರೆ ಬಾಬಾ. ಸ್ಥೂಲ ವತನದಿಂದ ಹಿಡಿದುಕೊಂಡು ಸೂಕ್ಷ್ಮ ವತನವನ್ನ ಕ್ರಾಸ್ ಮಾಡಿ ನಂತರ ಮೂಲ ವತನಕ್ಕೆ ನಾವು ಹೋಗಬೇಕು. ಮೊದಲು ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣರ ಡಿನಾಸ್ಟಿ, ಅಲ್ಲಿ ವಿಕಾರಿ ಮಕ್ಕಳೇ ಇರುವುದಿಲ್ಲ. ಯಾಕೆಂದ್ರೆ ಅಲ್ಲಿ ರಾವಣನ ರಾಜ್ಯನೇ ಇರುವುದಿಲ್ಲ. ಯೋಗ ಬಲ ಸೆ ಸಬ್ ಕುಚ್ ಹೋತಾ ಹೈ, ಅಲ್ಲಿ ಎಲ್ಲವೂ ಯೋಗದ ಬಲದಿಂದ ನಡೆಯುತ್ತೆ. ತುಮ್ಕೋ ಸಾಕ್ಷಾತ್ಕಾರ ಹೋತಾ ಹೈ, ಏನಾಗತ್ತೆ ನಿಮ್ಗೆ? ಸಾಕ್ಷಾತ್ಕಾರಗಳಾಗತ್ತೆ. ಅಬ್ ಬಚ್ಚ ಏನ್ ಸಾಕ್ಷಾತ್ಕಾರ ಆಗತ್ತೆ? ಅಬ್ ಬಚ್ಚಾ ಬಂದ್ ಗರ್ಭ ಮಹಲ್ ಮೇ ಜಾನ. ಈಗ ನಾನ್ ಮಗುವಾಗಿ ಗರ್ಭ ಮಹಲಿಗೆ ಹೋಗ್ಬೇಕು ಅಂತ ಆತ್ಮಗಳಿಗೆ ಸಾಕ್ಷಾತ್ಕಾರ ಆಗುತ್ತೆ. ಖುಷಿ ಸೇ ಜಾತೆ. ಎಲ್ಲೋ ಹೆಂಗ್ ಹೋಗ್ತಾರ ಅವರು? ಖುಷಿಯಿಂದ ದೇಹ ಬಿಡ್ತಾರೆ. ಗೊತ್ತಾಗತ್ತ ಅವ್ರಿಗೆ ಇನ್ನೊಂದು ಗರ್ಭಕ್ಕೆ ಹೋಗ್ಬೇಕು. ಖುಷಿ ಆಗತ್ತೆ ತಾನೆ. ಹಳೆ ಶರೀರ ಬಿಟ್ಟು ಹೊಸ ಶರೀರಕ್ಕೆ ಹೋಗ್ತೀವಂದ್ರೆ ಖುಷಿ ಆಗತ್ತೆ ತಾನೆ. ಅವರಿಗೆ ಹಳೆ ಸಂಬಂಧದ ಜೊತೆಗೆ ಮೋಹ ಕೂಡ ಇರೋದಿಲ್ಲ. ಈಗಿನ ಅಪ್ಪ ಅಮ್ಮನ್ ಬಿಟ್ಟು ಹೆಂಗಪ್ಪ ಹೋಗ್ಬೇಕು ಆ ಮನೆಗೆ ಅಂತಾನೆ ಇರೋದಿಲ್ಲ. ಅವರಿಗೆ ಮೋಹ ಇರೋದಿಲ್ಲ. ಬಾಬಾ ಹೇಳ್ತಿದಾರೆ, ಯಹಾ ತೋ ಮನುಷ್ಯ ಕಿತನೆ ರೋತೆ ಚಿಲ್ಲಾತೆ ಹೇ. ಇಲ್ಲಿ ಆದ್ರೆ ಮನುಷ್ಯರು ಸಾವು ಅಂದ್ಬಿಟ್ರೆ ಎಷ್ಟು ಅಳ್ತಾರೆ, ಎಷ್ಟು ಕೂಗಾಡ್ತಾರೆ. ಯಹಾ ತೋ ಗರ್ಭ ಜೈಲ್ ಮೇ ಜಾತೆ ಹೇ ನಾ. ಇಲ್ಲಿ ಆತ್ಮ ದೇಹ ಬಿಟ್ಟವ್ರು ಮತ್ತಿನ್ನೊಂದು ದೇಹ ತಗೋಬೇಕಂದ್ರೆ ಎಲ್ಲಿ ಹೋಗ್ಬೇಕು? ಗರ್ಭ ಜೈಲಿಗೆ. ವಹಾ ರೋನೆ ಪೀಟ್ನೆ ಕಿ ಬಾತ್ ನಹಿ. ಅಲ್ಲಿ ಸಾವು ಅನ್ನುವಂತ ಹೆಸರು ಇಲ್ಲ. ಆಮೇಲೆ ಅಲ್ಲಿ ಶರೀರ ಬಿಟ್ಟರೆ ಅಳೋದು, ಕರೆಯೋದು ಅವೆಲ್ಲ ಇಲ್ಲ. ಶರೀರ ತೋ ಬದಲ್ನಾ ಜರೂರ್ ಹೈ. ಶರೀರ ಅಂತೂ ಅವಶ್ಯ ಬದಲಾಯಿಸ್ಲೇಬೇಕು ತಾನೆ. ಶರೀರ ಬಿಡ್ತಾರೆ, ಆದ್ರೆ ಆ ಶರೀರ ಬಿಡುವಾಗ ಅಳೋದು, ದುಃಖ ಇದೆಲ್ಲ ಇರೋದಿಲ್ಲ. ಹೇಗೆ ಶರೀರ ಬಿಡ್ತಾರೆ ಅಂದ್ರೆ, ಹೇಗೆ ಸರ್ಪ ತನ್ನ ಪೊರೆಯನ್ನ ಬಿಟ್ಟಂಗೆ. ಇದರಲ್ಲಿ ಯಾವುದೇ ಕನ್ಫ್ಯೂಷನ್ ನಮ್ಗೆ ಇರಬಾರ್ದು. ಮತ್ತೆ ಇದರಲ್ಲಿ ಜಾಸ್ತಿ ಪೂಜ್ನೆ ಕಾ ರಹತಾ ನಹಿ. ಬಾಬಾ ಜ್ಞಾನದಲ್ಲಿ ಏನು ಜಾಸ್ತಿ ಪ್ರಶ್ನೆ ಕೇಳುವ ಮಾತೇ ಇರೋದಿಲ್ಲ. ಏನಿದೆ ಪ್ರಶ್ನೆ ಕೇಳಲಿಕ್ಕೆ? ಬಾಬಾ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಯಾವುದು ಪ್ರಶ್ನೆ ಉಳಿಸೇ ಇಲ್ಲ. ಬಾಬಾ ಉಳಿಸಿದಾರ? ಎಲ್ಲ ಕ್ಲಿಯರ್ ಇದೆ, ಕ್ಲೀನ್ ಇದೆ. ಕೆಲವರು ಪ್ರಶ್ನೆ ಹಾಕೊಳ್ತಾರೆ. ಬಾಬಾ ಹೇಳಿದಕ್ಕೆ ಅನೇಕ ಪ್ರಶ್ನೆಗಳನ್ನ ಹಾಕೊಂಡಿರ್ತಾರೆ. ಅದಕ್ಕೆ ಶ್ರೀ ಬಾಬಾ ಹೇಳೋದು, ಪ್ರಶ್ನೆ ಬರಬಾರ್ದು ಮಕ್ಕಳಲ್ಲಿ ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕು? ಬಾಬಾವ್ರ ಬಗ್ಗೆ ಕರೆಕ್ಟ್ ಪರಿಚಯ ಕೊಡ್ಬೇಕು ನಾವು. ಪರಮಾತ್ಮ ಬಂದು ಹೇಳ್ತಿರೋದಿದು, ಇದು ಯಾವುದೇ ಮನುಷ್ಯರಲ್ಲ. ಅದಕ್ಕಿದು ಪ್ರಶ್ನೆ ಕೇಳೋ ಮಾತೇ ಇಲ್ಲಿ ಇರೋದಿಲ್ಲ. ಏಕದಮ್ ನಾವು ಪಾವನ ಆಗುವಂತ ಪುರುಷಾರ್ಥದಲ್ಲಿ ತೊಡಗಿ ಬಿಡಬೇಕು ಅಂತಾರೆ ಬಾಬಾ. ತಂದೆಯನ್ನ ನೆನಪು ಮಾಡ್ಬೇಕು. ಬಾಬಾ ಹೇಳ್ತಾರೆ, ಮಕ್ಕಳೇ ತಂದೆ ನೆನಪು ಮಾಡ್ಲಿಕ್ಕೆ ನೋಡಿ ಕಷ್ಟ ಆಗತ್ತೇನೋ? ಭಕ್ತಿ ಮಾರ್ಗದಾದ್ರೆ ಎಷ್ಟು ಕಷ್ಟ ಪಟ್ಟಿದ್ದೀರಿ. ಇಲ್ಲಿಂದ ಎಲ್ಲೆಲ್ಲೋ ಹೋಗಿದ್ದೀರಿ, ಕ್ಯೂ ಹಚ್ಚಿ ದರ್ಶನ ಮಾಡಿದಿರಿ, ಬರಿಗಾಲಲ್ಲೇ ನಡೆದಿದ್ದೀರಿ, ಜಾತ್ರೆ ಮಾಡಿದಿರಿ, ಇಷ್ಟೆಲ್ಲ ಹಣ ಕಳ್ಕೊಂಡಿದ್ದೀರಿ. ಎಷ್ಟ್ ಕಷ್ಟ ಇತ್ತು. ಇಲ್ಲಿ ಬರೀ ನೆನಪು ಮಾಡೋದು, ಏನಾದ್ರೂ ಕಷ್ಟ ಇದೆಯಾ? ಅದು ಬಾಬಾ ಹೇಳ್ತಾರೆ, ಬಾಪ್ಗೆ ಸಾಮ್ನೆ ಬೈಟೆ ಹೋನಾ. ಈಗ ನೀವು ತಂದೆ ಸಮ್ಮುಖದಲ್ಲೇ ಕೂತಿದ್ದೀರಿ ತಾನೆ. ಬಾಬಾ ಹೇಳ್ತಾರೆ, ಮಕ್ಕಳೇ ನಾನು ನಿಮ್ಮ ತಂದೆ, ನಿಮಗೆ ಸುಖದ ಆಸ್ತಿಯನ್ನ ಕೊಡ್ತೇನೆ ಅಂತಾರೆ ಬಾಬಾ. ತುಮ್ ಯಹ ಏಕ ಅಂತಿಮ ಜನ್ಮ ಯಾದ ಮೇ ನಹಿ ರಹ ಸಕ್ತೆ ಹೋ. ನೀವು ಇದೊಂದೇ ಜನ್ಮ, ಅಂತಿಮ ಜನ್ಮದಲ್ಲಿ ತಂದೆ ನೆನಪಲ್ಲಿ ಇರ್ಲಿಕ್ಕೆ ಆಗಲ್ವಾ ನಿಮ್ಗೆ? ಯಾ ಅಚ್ಚಿ ರೀತಿ ಸಮಜ್ತೆ ಭಿ ಹೇ, ಫಿರ್ ಘರ್ ಮೇ ಜಾಕರ್ ಸ್ತ್ರೀ ಆದಿ ಕಾ ಚೇಹರಾ ದೇಖ್ತೆ ತೋ ಮಾಯಾ ಖಾ ಜಾತಿ ಹೇ. ಇಲ್ಲಿ ಚೆನ್ನಾಗಿ ಕೇಳ್ತೀರಿ, ಹೌದು ಹೌದು ನಾನು ಹಿಂಗೆ ಮಾಡ್ಬೇಕು ಅಂತ ಅನ್ಸುತ್ತೆ. ಆಮೇಲೆ ಮನೆಗೆ ಹೋಗ್ತೀರಿ, ನಿಮ್ ಪತ್ನಿ ಮುಖ ನೋಡ್ತೀರಿ ಅಥವಾ ಪತಿ ಮುಖ ನೋಡ್ತೀರಿ, ಅಥವಾ ಮನೆಗೆ ಹೋದ್ಮೇಲೆ ಏನಾಗ್ಬಿಡುತ್ತೆ? ಮಾಯೆ ತಿಂದು ಬಿಡುತ್ತೆ. ಬಾಬಾ ಕತೆ ಕೋಯಿ ಮೇ ಭೀ ಮಮತ್ವ ನಹಿ ರಖೋ. ಯಾರಲ್ಲಿಯೂ ಮೋಹವನ್ನ ಮಮತ್ವವನ್ನ ಇಟ್ಕೋಬೇಡಿ.
ಯಾಕೆ ಸಬ್ ಕುಚ್ ಖತಮ್ ಹೋನಾ ಹಿ ಹೈ, ಎಲ್ಲವೂ ಸಮಾಪ್ತಿ ಆಗಲೇಬೇಕು. ಯಾದ್ ತೋ ಏಕ್ ಬಾಪ್ ಕೋ ಹಿ ಕರ್ನಾ ಹೈ, ನೆನಪಂತೂ ಒಬ್ಬ ತಂದೆಯನ್ನೇ ಮಾಡ್ಬೇಕು. ಚಲ್ತೆ ಫಿರ್ತೆ ಬಾಪ್ ಅವ್ರ ಅಪನಿ ರಾಜಧಾನಿ ಕೋ ಯಾದ್ ಕರೋ, ನಡೆದಾಡ್ತಾ ತಿರುಗಾಡ್ತಾ ತಂದೆಯನ್ನ ಮತ್ತು ರಾಜಧಾನಿಯನ್ನ ನೆನಪು ಮಾಡ್ರಿ. ದೈವಿ ಗುಣಗಳನ್ನು ಕೂಡ ಧಾರಣೆ ಮಾಡ್ಕೊಳ್ಬೇಕು. ಸತ್ಯುಗ್ ಮೇ ಗಂದಿ ಚೀಸೆ ಮಾ ಸಾದಿ ಹೋತಾ ಹಿ ನಹಿ, ಸತ್ಯುಗದಲ್ಲೇನಿರುವುದಿಲ್ಲ, ಕೊಳಕು ವಸ್ತು, ಕೊಳಕಾಗಿರೋದನ್ನ ತಿನ್ನೋದು, ಮಾಂಸ ತಿನ್ನೋದು, ಸರಾಯಿ ಕುಡಿಯೋದು, ಸಿಗರೇಟ್ ಸೇದೋದು, ಇದು ಯಾವುದು ಸತ್ಯುಗದಲ್ಲಿ ಇರೋದೇ ಇಲ್ಲ. ಬಾಬಾ ಕತೆ ವಿಕಾರೋಂ ಕೋ ಭಿ ಛೋಡ್ ದೋ, ಬಾಬಾ ಹೇಳ್ತಾರೆ ಮಕ್ಕಳೇ ವಿಕಾರಗಳನ್ನು ಕೂಡ ಬಿಟ್ಟು ಬಿಡಿ. ಹಮ್ ತುಮ್ಕೋ ವಿಶ್ವ ಕಾ ಬಾದಶಾಹಿ ದೇತಾ ಹೂಂ, ವಿಕಾರ ಬಿಟ್ರೆ ನಾನ್ ನಿಮ್ಗೆ ಏನ್ ಕೊಡ್ತೇನೆ, ವಿಶ್ವದ ಬಾದಶಾಹಿ. ಕಿತನಿ ಆಮದನಿ ಹೋತಿ, ನೋಡಿ ವಿಕಾರ ಬಿಡೋದ್ರಿಂದ ಎಷ್ಟು ಸಂಪಾದನೆ ಆಗತ್ತೆ. ತೋ ಕ್ಯೋ ನಹಿ ಪವಿತ್ರ ಹೆಂಗಿ, ಇಷ್ಟೆಲ್ಲ ಸಂಪಾದನೆ ಆಗತ್ತೆ ಅಂದ್ರೆ ಯಾಕೆ ನಾವು ಪವಿತ್ರ ಆಗಬಾರ್ದು ಅಂತ ಕೇಳ್ತಾರೆ ಬಾಬಾ. ಸಿರ್ಫ್ ಏಕ್ ಜನ್ಮ ಪವಿತ್ರ ಆನೆ ಸೆ ಕಿತನಿ ಭಾರಿ ಆಮದನಿ ಹೋ ಜಾತಿ ಹೈ, ಒಂದೇ ಜನ್ಮ ಪವಿತ್ರ ಆಗ್ಬಿಟ್ರೆ ಎಷ್ಟು ಭಾರಿ ಸಂಪಾದನೆ ಇದೆ. ಬಲ್ ಇಕಟ್ಟೆ ರಹೋ ಜ್ಞಾನ್ ತಲ್ವಾರ್ ಬೀಚ್ ಮೇ ಹೋ. ಹಾಗಾದ್ರೆ ಪವಿತ್ರ ಇರ್ಬೇಕು ಅಂದ್ಮೇಲೆ ಹಂಗಂದ್ರೆ ಬೇರೆ ಬೇರೆ ಇದ್ಬಿಡುತ್ತಾ, ಬೇರೆ ಬೇರೆ ಮನೆಯಲ್ಲಿ, ಅಥವಾ ನಾನು ಹೋಗಿ ಮಧುಬಂದಲ್ಲೆಲ್ಲೋ ಸೇರ್ಕೊಂಡು ಅಥವಾ ಇನ್ನೆಲ್ಲೋ ಸೇರ್ಕೊಂಡ್ಬಿಡುದಾ, ಬೇರೆ ಬೇರೆ ಆಗ್ಬಿಡುದಾ? ಅಲ್ಲ, ಇಬ್ರು ಒಟ್ಟಿಗೆ ಇರ್ಬೇಕು. ಇಬ್ಬರ ಮಧ್ಯದಲ್ಲಿ ಜ್ಞಾನದ ಖಡ್ಗ ಇರ್ಬೇಕು, ಅಂದ್ರೆ ಜ್ಞಾನ ಇರ್ಬೇಕು, ಪವಿತ್ರ ಭಾವನೆ ಇರ್ಬೇಕು, ಆತ್ಮದ ನೆನಪಿರ್ಬೇಕು. ಪವಿತ್ರ ದಿಖಾಯ ತೋ ಸಬ್ಸೆ ಊಂಚ ಪದ ಪಾಯಂಗೆ, ನೀವು ಪತಿ ಪತ್ನಿ ಪವಿತ್ರ ಆಗಿ ತೋರಿಸಿದರೆ ಎಲ್ಲರಿಗಿಂತ ಶ್ರೇಷ್ಠ ಪದವಿಯನ್ನ ಪಡ್ಕೊಂಡ್ಬಿಡ್ತೀರಿ. ಕ್ಯೋಂಕಿ ಬಾಲ ಬ್ರಹ್ಮಚಾರಿ ಠಹರೆ. ನೋಡಿ ಬಾಬಾ ಹೇಳ್ತಾರೆ ಗೃಹಸ್ಥಿಗಳಾಗಿದ್ರು ಕೂಡ ಏನ್ ಹೇಳ್ತಾರೆ ಬಾಬಾ, ನೀವು ಪವಿತ್ರತೆ ಪಾಲನೆ ಮಾಡಿದ್ರೆ ಬಾಲ ಬ್ರಹ್ಮಚಾರಿಗಳೇ ಅಂತಾರೆ ಬಾಬಾ. ಫಿರ್ ನಾಲೆಜ್ ಬಿ ಚಾಯಿ, ಮತ್ತೇನ್ ಬೇಕು, ನಾಲೆಜ್ ಕೂಡ ಬೇಕು. ಅವ್ರೊಂಕೋ ಆಪ್ ಸಮಾನ್ ಬನಾನಾ ಹೈ, ಬೇರೆಯವ್ರನ್ನು ಕೂಡ ಏನ್ ಮಾಡ್ಬೇಕು, ತಮ್ಮ ಸಮಾನ ಮಾಡ್ಕೋಬೇಕು. ಸನ್ಯಾಸಿಯಂಕೋ ದಿಖಾನಾ ಹೈ, ಮತ್ತೇನ್ ಮಾಡ್ಬೇಕಂತೆ, ಸನ್ಯಾಸಿಗಳಿಗೆ ತೋರಿಸ್ಬೇಕಂತೆ ನಿಮ್ಮ ಪ್ರೂಫ್. ಏನಂತ, ಕೈಸೆ ಹಮ್ ಇಕ್ಕಟ್ಟೆ ರಹತೆ ಪವಿತ್ರ ರಹತೆ. ನೋಡಿ ಒಟ್ಟಿಗೆ ಇದ್ರು ನೋಡ್ರಿ ನಿಮ್ಮಂಗೆ ನಾವು ಪವಿತ್ರ ಆಗಿದ್ದೇವೆ ಅಲ್ವಾ. ನೋಡ್ಲಿಕ್ಕೆ ಸಾಧಾರಣ, ನೋಡ್ಲಿಕ್ಕೆ ಗೃಹಸ್ಥಿ, ಆದ್ರೆ ಅವ್ರನ್ನ ಹೆಂಗ್ ಮಹಾತ್ಮ ಅಂತೀರಿ, ಆ ಪಾಲನೆ ನೀವು ಮಾಡ್ತಾ ಇದ್ದೀರಿ. ಸನ್ಯಾಸಿಗಳಿಗೆ ಹೇಳ್ರಿ, ತೋ ಸಂಶಯಂಗೆ ಇನ್ಮೇ ತೋ ಬಡಿ ತಾಕತ್ತೆ. ಅವ್ರಿಗನ್ಸುತ್ತೆ ಹೌದು ನಾವು ಸನ್ಯಾಸಿಗಳಾಗಿ ಪವಿತ್ರ ಆಗಿರೋದು ಕಾಮನ್, ಸಾಧ್ಯ ಆಗತ್ತೆ, ಆದ್ರೆ ಇವ್ರು ಒಟ್ಟಿಗೆ ಇದ್ದು ಮಾಡ್ತಾರಲ್ಲ, ಇವ್ರಿಗೆ ನಮ್ಗಿಂತ ಏನಿದೆ ಜಾಸ್ತಿ ಶಕ್ತಿ ಇದೆ ಅಂತ ಅವ್ರಿಗೆ ಗೊತ್ತಾಗತ್ತೆ. ಬಾಬಾ ಕಹತೆ ಇಸ್ ಏಕ್ ಜನ್ಮ ಪವಿತ್ರ ನೇಸಿ ಕಿಸ್ ಜನ್ಮ ವಿಶ್ವ ಕಾ ಮಾಲಿಕ್ ಬನೆಂಗೆ. ತಂದೆ ಹೇಳ್ತಾರೆ ಮಕ್ಕಳೇ, ಒಂದು ಜನ್ಮ ನೀವು ಪವಿತ್ರ ಆಗೋದ್ರಿಂದ 21 ಜನ್ಮ ವಿಶ್ವದ ಮಾಲೀಕ ಆಗ್ಬಿಡ್ತೀರಿ. ಕಿತನಿ ಬಡಿ ಪ್ರೈಸ್ ಮಿಲ್ತಿ ಹೈ, ಎಷ್ಟು ದೊಡ್ಡ ಪ್ರೈಸ್ ನಿಮ್ಗೆ ಸಿಗತ್ತೆ. ತೋ ಕ್ಯೋ ನಹಿ ಪವಿತ್ರ ದಿಖಾಯಂಗೆ, ಹಾಗಾದ್ರೆ ಯಾಕೆ ನೀವು ಪವಿತ್ರ ಆಗಿ ತೋರ್ಸಂಗಿಲ್ಲ. ಟೈಮ್ ಹಿ ಬಾಕಿ ಥೋಡಾ ಹೈ, ಆಗ್ತೀನಿ ಬಾಬಾ ಅಂತ ಬರೀ ತಿಲಾಸ ಭರವಸೆ ಕೊಡ್ತಾ ಹೋಗ್ಬೇಡಿ. ಬಾಬಾ ಹೇಳ್ತಾರೆ ಟೈಮು ಬಹಳ ಕಡಿಮೆ ಇದೆ. ಆವಾಜ್ ಬಿ ಹೋತಾ रहेगा, ಅಖಬಾರ್ ಮೇ ಬಿ ಪಡೇಗಾ, ಮುಂದೆ ಬಹಳ ಸೌಂಡ್ ಆಗ್ಲಿದೆ, ಬಹಳಷ್ಟು ಜ್ಞಾನ ಪ್ರಸಾರ ಆಗ್ಲಿದೆ, ಮತ್ತು ಪತ್ರಿಕೆಗಳಲ್ಲೂ ಕೂಡ ಹಾಕ್ತಾರೆ. ರಿಹರ್ಸಲ್ ತೋ ದೇಖಿ ಹೇನಾ, ನೀವು ವಿನಾಶದ ರಿಹರ್ಸಲ್ ಅನ್ನ ನೋಡಿದಿರಿ ತಾನೆ. ಏಕ್ ಆಟಮ್ ಬಾಂಬ್ ಸೆ ಕ್ಯಾ ಹಾಲ್ ಹೋ ಗಯಾ, ಹಿರೋಶಿಮಾ ನಾಗಾಸಾಕಿಯ ಎಕ್ಸಾಂಪಲ್ ಹೇಳ್ತಾರೆ ಬಾಬಾ. ಒಂದೇ ಅಟಾಮಿಕ್ ಬಾಂಬಿನಿಂದ ಏನೆಲ್ಲ ಆಗಿದೆ ಪರಿಸ್ಥಿತಿ. ಅಭಿ ತಕ್ ಇನ್ನೂವರೆಗೂ ಹಾಸ್ಪಿಟಲ್ ನಲ್ಲಿ ಬಿದ್ದಿದ್ದಾರೆ. ಆಗ ಬಾಬಾ ಸಾಕಾರದಲ್ಲಿ ಹೇಳಿದ್ರು, ಇವಾಗ್ಲೂ ಕೂಡ ಅಲ್ಲಿ ಬೆಳೆಗಳು ರೋಗಗ್ರಸ್ತ ಆಗಿರುತ್ತೆ, ಅಲ್ಲಿ ಹುಟ್ಟುವ ಮಕ್ಕಳು ಕೂಡ ಕೈ ಕಾಲು ಕಣ್ಣು ಏನೋ ಇಲ್ದಂಗೆ ಬಹಳ ವೀಕ್ ಆಗಿ ಅಲ್ಲಿ ಹುಟ್ಟುತ್ತಾ ಇದ್ದಾರೆ. ನೋಡಿ ಇಲ್ಲಿವರೆಗೂ ಆ ಪರಿಣಾಮ ಒಂದೇ ಆಟೋಮಿಕ್ ಬಾಂಬ್ ಇಂದ ಆಗಿದೆ. ಅಭಿ ತೋ ಏಸೆ ಬಾಂಬ್ ಸಾದಿ ಬನಾತೆ ಜೋ ಕೋಯಿ ತಕ್ಲೀಫ್ ನಹಿ ಫಟ್ ಸೆ ಖತಮ್.
ಹ ಅವಾಗ ಬಾಂಬ್ಸ್ ಇಂದ ವಿಲಿ ವಿಲಿ ಒದ್ದಾಡಿ ರೋಗ ಆಗಿ ಏನೆಲ್ಲ ಇನ್ನೂ ಅದ್ರ ಪ್ರಭಾವ ಇದೆ. ಆದ್ರೆ ಇನ್ನು ಮುಂದೆ ಯೂಸ್ ಮಾಡುವಂತ ಬಾಂಬ್ಸ್ ಹೆಂಗಿರುತ್ತಂದ್ರೆ ಏನು ಕಷ್ಟನೇ ಆಗುದಿಲ್ಲ, 1 ಸೆಕೆಂಡ್ ನಲ್ಲಿ ಸತ್ತೋಗ್ಬಿಡ್ತಾರೆ. ಅವ್ರ ರಿಹರ್ಸಲ್ ಹೋಗ್ಕರ್ ಫಿರ್ ಫೈನಲ್ ಹೋಗ. ಈಗ ಎಲ್ಲ ರಿಹರ್ಸಲ್ ಆಗೊಮ್ಮೆ ಈಗೊಮ್ಮೆ ಎಲ್ಲ ರಿಹರ್ಸಲ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಹಿರೋಶಿಮಾ ಸಾಕಿದಾಯ್ತು, ಆಮೇಲೆ ಕೊರೋನಾ ಕೂಡ ಒಂದ್ ರೀತಿ ಅದನ್ನು ರಿಹರ್ಸಲ್ಲೇ. ಅದು ವಿಷಾನಿಲ ಬಿಟ್ಟಿದ್ದು ಇಡೀ ಜಗತ್ತಿಗೆ, ಇಡೀ ಪ್ರಪಂಚಕ್ಕೆ ಅಲ್ವಾ. ಬಾಬಾ ಹೇಳ್ತಾರೆ ಕೊನೆಗೆ ರಿಹರ್ಸಲ್ ಆಗ್ತಾ ಆಗ್ತಾ ನಂತರ ಫೈನಲ್ ಆಗುತ್ತೆ. ದೇಖೆಂಗೆ ಫಟ್ ಸೆ ಮರ್ತೆ ಹೇ ವಾನ. ನೋಡ್ತಾ ಇದ್ದಾರೆ ಅವರೆಲ್ಲ ಟೆಸ್ಟ್ ಮಾಡಿ ಮಾಡಿ ಆಗೊಮ್ಮೆ ಈಗೊಮ್ಮೆ. ಎಷ್ಟೋ ಸಲ ಹೇಳ್ತಾರೆ ಇವಾಗ ಏನೆಲ್ಲ ಕಾಯಿಲೆಗಳು ಬರ್ತಾ ಇದೆ ಅದನ್ನು ಅವಾಗ 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 ಟೆಸ್ಟ್ ಮಾಡ್ತಾ ಇರ್ತಾರೆ. ಇನ್ನೂ ಒಂದು ಟೆಸ್ಟ್ ಮಾಡ್ತಾ ಇದ್ದಾರಂತೆ, ಅದು ಯಾವ್ದೋ ಒಂದು ಕಾಯಿಲೆ ಬರುತ್ತಂತೆ, ಯಾವ್ದು ಆ ಎಬೋಲಾ. ಆ ಅದು ಬಂದ್ರಂತೂ ಮನುಷ್ಯ ರಾಕ್ಷಸ ಆಗ್ಬಿಡ್ತಾನಂತೆ. ಇವಾಗ ಮನುಷ್ಯ ಒಂದ್ ರೀತಿ ರಾಕ್ಷಸನ್ ತರ ಆಗ್ತಿದ್ದಾರೆ ತಾನೆ. ಎಷ್ಟು ವ್ಯಗ್ರ, ಎಷ್ಟು ಬೇಗ ಸಿಟ್ಟು ಬರ್ತದೆ. ಅಲ್ವಾ, ಮನುಷ್ಯತ್ವ ಕಳ್ಕೊಳ್ತಾ ಇದ್ದಾನೆ. ಇದು ಒಂದು ರೀತಿ ಎಲ್ಲ ಗಿಡಗಳಿಗೆ ಸಸ್ಯಗಳಿಗೆ ಆಹಾರ ಪದಾರ್ಥಗಳಿಗೆ ವಿಷ ಸೇರ್ಸಂಗಾಗಿರ್ಬೋದು. ಎಬೋಲಾ ಅನ್ನುವಂತ ಕಾಯಿಲೆ ಬಂದ್ರೆ ಮನುಷ್ಯನನ್ನೇ ತಿಂತಾನಂತೆ, ಕುತ್ತಿಗೆನೆ ಹಿಡಿದು ಬಿಡ್ತಾನಂತೆ ಇನ್ನೊಬ್ಬ ಮನುಷ್ಯನಿಗೆ. ಅಂತ ಎಬೋಲಾನು ಕೂಡ ಹರಡ್ತಾ ಇದೆ ಕೆಲವು ದೇಶಗಳಲ್ಲಿ. ಕೋರೆ ಹಲ್ಲುಗಳೆಲ್ಲ ಮೂಡ್ಬಿಡ್ತಾವಂತೆ ಬಾಯಿ. ಅಲ್ವಾ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಎಲ್ಲ ರಿಹರ್ಸಲ್ಗಳು ನಡೀತಾ ಇದೆ, ಇನ್ನು ಏನೇನ್ ಕೇಳ್ಬೇಕು ಏನೇನ್ ನೋಡ್ಬೇಕು ಮುಂದೆ. ಬಾಬಾ ಹೇಳ್ತಾ ಇದ್ದಾರೆ ಏನಂತ, ಬಹಳ ಕಷ್ಟ ಆಗಲ್ಲಂತೆ, 1 ಸೆಕೆಂಡ್ ನಲ್ಲಿ ಸತ್ತೋಗ್ಬಿಡ್ತಾರೆ. ಅಲ್ಲಿ ತನಕ ಈ ಸಣ್ಣ ಪುಟ್ಟ ರಿಹರ್ಸಲ್ಗಳೆಲ್ಲ ನಡೀತಾ ಇದೆ. ಬಾಬಾ ಇದ್ರೆ ಕಾನ್ ಬೈಟ್ ಯುಕ್ತಿ ರಚೆಂಗೆ, ಹಾಸ್ಪಿಟಲ್ ಆದಿ ನಹಿ ಹೋಗಿ. ಅವಾಗ ಹಾಸ್ಪಿಟಲ್ ಇರೋದಿಲ್ಲ. ಕಾನ್ ಬೈಟ್ ಖಿದ್ಮತ್ ಕರೆಂಗೆ, ಯಾರು ಮಾಡ್ಬೇಕು ಸೇವೆ. ಕೊರೋನಾದಲ್ಲೇ ನೋಡ್ಬಿಟ್ವಿ ತಾನೆ, ಸೇವೆ ಮಾಡೋರು ಯಾರು ಇಲ್ಲೇ ಇಲ್ಲ. ಹಂಗೆ ಹಾಸ್ಪಿಟಲ್ ಪ್ಯಾಸೇಜ್ ಅಲ್ಲೆಲ್ಲ ಬಿದ್ದಿರ್ತಿದ್ರು ಪೇಷಂಟ್ಗಳು. ಹಂಗೆ ಮನೆಯಲ್ಲಿ ಇದ್ರೆ ಅವ್ರಿಗೆ ಬೇರೆಯವ್ರು ಹರಡುತ್ತಂತ ಹಾಸ್ಪಿಟಲ್ ಅಲ್ಲಿ ತಂದು ಹಾಕ್ತಿದ್ರು. ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೂ ಡಾಕ್ಟರ್ಗಳು ಹೆದರ್ತಿದ್ರು, ಸುಸ್ತಾಗಿ ಹೋಗ್ಬಿಟ್ಟಿದ್ರು ಡಾಕ್ಟರ್ಗಳು ಕೊಟ್ಟು ಅಲ್ವಾ. ಮುಂದೆ ಒಬ್ಬರು ಸೇವೆ ಇನ್ನೊಬ್ರು ಮಾಡೋರು ಯಾರು ಇರೋದೇ ಇಲ್ಲ. ನಮಗ್ ಹರಡುತ್ತೆ. ಅವರು ಎಂಜಲು ತಾಗಿದ್ರೆ ಎಬೋಲಾ ಅನ್ನೋ ಕಾಯಿಲೆ, ಅವ್ರ ಎಂಜಲು ತಾಗಿದ್ರೆ ನಮ್ಗೆ ಎಬೋಲಾ ಕಾಯಿಲೆ ಬರುತ್ತೆ ಅಂದ್ರೆ ಯಾರು ನೋಡ್ತಾರೆ? ಡಾಕ್ಟರ್ಸ್ಗಳು ಕೂಡ ನೋಡಲ್ಲ. ಆಮೇಲೆ ಹಿಂಗೆ 1 ಸೆಕೆಂಡ್ ನಲ್ಲಿ ಏನು ನಾಶ ಆಗುವಂತ ಬಾಂಬ್ಸ್ ಬಂದ್ರಂತೂ ಡಾಕ್ಟರ್ಗಳು ಕೂಡ ಇರೋದಿಲ್ಲ, ಹಾಸ್ಪಿಟ್ಲು ಇರಲ್ಲ ತಾನೆ. ಯಾರು ಕುತ್ಕೊಂಡು ಸೇವೆ ಮಾಡ್ತಾರೆ? ಕೊಯ್ ಬ್ರಾಹ್ಮಣ ಆದಿ ಖಿಲಾನೆ ವಾಲ ನಹಿ ರಹೇಗ. ಆಮೇಲೆ ಶ್ರಾದ್ದನೂ ಇರೋದಿಲ್ಲ. ಅದಕ್ಕೆ ಬದುಕಿದ್ದಾಗ್ಲೇ ನಾವೆಲ್ಲ ಏನ್ ಮಾಡ್ಬಿಡೋದು? ಏನ್ ಮಾಡುದು ಬದುಕಿದ್ದಾಗ್ಲೇ? ಏನದು ಮಧು ಬಂದಲ್ಲಿ ಮಾಡ್ತಾರಲ್ಲ, ಇರುವಾಗ್ಲೇನೆ ಶ್ರಾದ್ದ ಮಾಡಿಸ್ಬಿಡೋದು. ನಾನ್ ಸತ್ತ ಮೇಲೆ ನನ್ ಬ್ರಹ್ಮ ಭೋಜನ ಮಾಡ್ತಾರ ಇಲ್ವೋ ಯಾರಿಗೊತ್ತು? ಅಲ್ವಾ. ಬಾಂಬ್ ಛೋಡ ಅವ್ರ ಖಲಾಸ್ ಅಲ್ವಾ. ಹೇಗೆ ಇರುತ್ತೆ ಅಂದ್ರೆ ಬಾಂಬ್ಸ್ ಹಾಕ್ತಿದ್ದಂಗೆ ಎಲ್ಲ ಸಮಾಪ್ತಿ ಆಗೋಗ್ಬಿಡುತ್ತೆ, ಸಮಯನೇ ಹಿಡಿಯುದಿಲ್ಲ. ಅರ್ಥಕ್ವೇಕ್ ಮೇ ಸಬ್ ದಬ ಜಾಯಂಗೆ. ಒಂದು ಕಡೆ ಬಾಂಬ್ ಸ್ಫೋಟ, ಮತ್ತೊಂದ್ ಕಡೆ ಅರ್ಥಕ್ವೇಕ್ ಹಿಂಗಾಗ್ತದೆ, ಎಲ್ಲರೂ ಒಳಗಡೆ ಹೋಗ್ಬಿಡ್ತಾರೆ 1 ಸೆಕೆಂಡ್ ನಲ್ಲಿ. ದೇರಿ ನಹಿ ಲಗೇಗಿ, ತಡ ಆಗೋದೇ ಇಲ್ಲ. ಯಹಾ ಢೇರ ಮನುಷ್ಯ, ಇಲ್ಲಂತೂ ಬಹಳ ಮನುಷ್ಯರಿದ್ದಾರೆ ತಾನೆ. ಸತ್ಯುಗದಲ್ಲಿ ಬಹಳ ಕಡಿಮೆ ಜನ ಮನುಷ್ಯರಿರ್ತಾರೆ. ಇತನೇ ಸಬ ಕೈಸೆ ವಿನಾಶ ಹೋಂಗೆ, ಇಷ್ಟೆಲ್ಲಾ ಜನ ಹೆಂಗ್ ವಿನಾಶ ಆಗ್ಬೇಕು? ಆಗೆ ಚಲೋ ದೇಖನಾ ಹೇ, ವಹಾ ತೋ ಶುರು ಮೇ 9 ಲಾಖ್ ಹೇ. ಮೊದಲು ಪ್ರಾರಂಭದಲ್ಲಿ ಎಷ್ಟಿದ್ರು? 9 ಲಕ್ಷ. ಈಗ ನೋಡಿದ್ರೆ ಎಷ್ಟು ಕೋಟಿ. ಫಕೀರ್ ಬಿ ತುಮ್ ಹೋ, ಸಾಹೇ ಬಿ ತುಮ್ಕೋ ಪ್ಯಾರಾ ಹೈ. ಬಾಬಾ ಇದ್ರೆ ಫಕೀರ್ ಯಾರು? ಬೆಗ್ಗರ್, ನೀವು ಬೆಗ್ಗರ್, ಫಕೀರ್. ಸಾಹೇಬಿ ತುಮಕೋ ಪ್ಯಾರಾ ಹೇ, ನಮಗೆ ಯಾರಿಷ್ಟ? ಸಾಹೇಬ್ ಇಷ್ಟ. ಶಿವ ಬಾಬಾ ಅಭಿ सबको छोड़ अपने को आत्मा समझ लिया, ऐसे फकीरों को बाप प्यारा लगता है. ಯಾರು ಎಲ್ಲವನ್ನೂ ಬಿಟ್ಟು ತಮ್ಮನ್ನ ತಾವು ಆತ್ಮ ಅಂತ ತಿಳ್ಕೊಳ್ತಾರೋ ಇಂಥ ಫಕೀರಗಳೇ ಬಾಬರವ್ರಿಗೆ ಪ್ರಿಯ ಎನಿಸ್ತಾರೆ. ಫಕೀರ್ ಅಂದ್ರೆ ಬೆಗ್ಗರ್,
भिक्षुक। सतयुग में बहुत छोटा सा झाड़ होगा. ಸತ್ಯುಗದಲ್ಲಿ ಬಹಳ ಸಣ್ಣದಾಗಿರುವಂತ ವೃಕ್ಷ ಇರುತ್ತೆ. ಬಾತೆ ತೋ ಬಹುತ್ ಸಮझाते. ಮಾತುಗಳನ್ನಂತೂ ಬಹಳ ತಿಳಿಸ್ಕೊಡ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ, ಜೋ ಬಿ ಆಕ್ಟರ್ಸ್ ಹೇ ಸಬ್ ಆತ್ಮಯ ಅವಿನಾಶಿ ಹೇ. ಆಕ್ಟರ್ಸ್ ಗಳೆಲ್ಲ ಯಾರು? ಅವಿನಾಶಿ ಆತ್ಮಗಳು ತಮ್ಮ ತಮ್ಮ ಪಾತ್ರ ಮಾಡ್ಲಿಕ್ಕೆ ಬಂದಿದ್ದಾರೆ. ಕಲ್ಪ ಕಲ್ಪ ನೀವೇ ಬಂದು ತಂದೆಗೆ ಸ್ಟೂಡೆಂಟ್ ಆಗಿ ಓದ್ತೀರಿ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಬಾಬಾ ನಮ್ಮನ್ನು ಪವಿತ್ರ ಮಾಡಿ ಜೊತೆಗೆ ಕರೆದುಕೊಂಡು ಹೋಗ್ತಾರೆ. ಬಾಬಾ ಡ್ರಾಮಾನುಸಾರವಾಗಿ ಬಂಧಾಯಮಾನ ಆಗಿದ್ದಾರೆ. ಬಾಬಾ ಏನಾಗಿದ್ದಾರೆ? ಬಂಧಿತ ಆಗಿದ್ದಾರೆ. ಮಾಡ್ಲೇಬೇಕು, ಬಾಬಾ ನಮ್ಮನ್ನ ವಾಪಸ್ ಕರ್ಕೊಂಡು ಹೋಗ್ಲೇಬೇಕು. ಆದ್ದರಿಂದ ಬಾಬಾ ಹೇಳ್ತಾ ಇದ್ದಾರೆ, ನಿಮ್ಮನ್ನೆಲ್ಲ ನಾನು ವಾಪಸ್ ಕರ್ಕೊಂಡು ಹೋಗ್ತೇನೆ. ಅದಕ್ಕೆ ಪಾಂಡವ ಸೈನ್ಯ ಅಂತ ಹೇಳಿದ್ರು. ತುಮ್ ಪಾಂಡವ್ ಕ್ಯಾ ಕರ್ ರಹೆ ಹೋ? ನೀವೆಲ್ಲ ಪಾಂಡವ್ರ ಏನ್ ಮಾಡ್ತಾ ಇದ್ದೀರಿ? ನೀವು ತಂದೆಯಿಂದ ರಾಜ್ಯದ ಭಾಗ್ಯವನ್ನ ಕಲ್ಪದ ಮೊದಲಿನಂತೆ ಪಡೆದುಕೊಳ್ತಾ ಇದ್ದೀರಿ. ನಂಬರ್ 1 ಪುರುಷಾರ್ಥದ ಅನುಸಾರವಾಗಿ. ಅಚ್ಚಾ, मीठे मीठे सिके लगे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. धारणೆಗಾಗಿ ಮುಖ್ಯ ಸಾರ. ತಂದೆಗೆ ಪ್ರಿಯರಾಗಲು ಏನ್ ಹೇಳಿದ್ರು ಬಾಬಾ? ಬಾಬಾರ್ ಪ್ರಿಯ ಯಾರಾಗ್ತಾರೆ? ಯಾರು ಪೂರ್ಣ ಫಕೀರ್ ಆಗ್ತಾರೆ, ಪೂರ್ಣ ಬೆಗ್ಗರ್ ಆಗ್ತಾರೋ ಅವರು ಬಾಬಾರವ್ರಿಗೆ ಪ್ರಿಯ ಎನಿಸುತ್ತಾರೆ. ದೇಹವನ್ನು ಕೂಡ ಮರೆತು ಮೊನ್ನೆ ಒಬ್ರು ಇದ್ರ ಅರ್ಥ ಏನು ಅಂತ ಕನ್ನಡ ಮುರಳಿಯಲ್ಲಿ ಒಂದ್ ಪ್ಯಾರ ಫೋಟೋ ತೆಗೆದು ಕಳಿಸಿದ್ರು. ಕೆಲವೊಮ್ಮೆ ಕನ್ನಡ ಟ್ರಾನ್ಸ್ಲೇಟ್ ಮಾಡುವಾಗ ಏನಾಗಿರುತ್ತೆ, ಸ್ವಲ್ಪ ಕೆಲವೊಂದು ಮಿಸ್ಪ್ರಿಂಟ್ ಆಗಿರುತ್ತೆ. ಅದರಿಂದ ಅಪಾರ್ಥ ಆಗುತ್ತೆ. ಅದಕ್ಕೆ ಹಿಂದಿ ಮುರಳಿಯನ್ನ ನಾವು ಕರೆಕ್ಟ್ ಆಗಿ ಇಲ್ಲಿ ಕೇಳಿ ನೀವು ಹೋದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅದ್ರಲ್ಲಿ ಏನ್ ಮಿಸ್ಪ್ರಿಂಟ್ ಇರುತ್ತೆ ಅಂತ. ಅವ್ರಿಗೆ ಅನೇಕ ಡೌಟ್ಸ್ ಅದರಲ್ಲಿ ಬಂದ್ಬಿಡುತ್ತೆ ಅಲ್ವಾ. ಅದಕ್ಕಾಗ ಆದಷ್ಟು ಬರೀ ಕನ್ನಡ ಮುರಳಿನೇ ಡಿಪೆಂಡ್ ಆಗ್ಬೇಡ್ರಿ. ನಾವಿಲ್ಲಿ ನಮ್ಮ ಬಾಬನ ಮನೇಲಿ ಕೇಳ್ತೀವಿ, ಮುರಳಿನ ಕೇಳಿ ಅಲ್ಲಿ ಕೇಳ್ಬೇಕು. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ದೇಹಕ್ಕೋ ಬಿ ಭೂಲ್. ಇವಾಗ್ಲೇನೆ ನೋಡ್ರಿ, ಫಕೀರ್ ಅಂದ್ರೆ ಇದು ಸಣ್ಣದ ಅಷ್ಟೇ, ಅದ್ರಲ್ಲಿ ವಾಕ್ಯನೇ ಬೇರೆ ಅರ್ಥ ಕೊಡ್ತಿತ್ತು ಕನ್ನಡ ಮುರಳಿಯಲ್ಲಿ. ಅದಕ್ಕೆ ಇಂತ ಕೆಲವೊಂದು ಬರೀ ನಾವು ಕನ್ನಡ ಮುರಳಿನೇ ಕರೆಕ್ಟ್ ಆಗಿ ಕೇಳಿದ್ವಿ, ಹಿಂದಿ ಮುರಳಿ ತೆಲುಗಿನಲ್ಲಿ ಆದ್ರೂ ಹೇಳಲಿಕ್ಕಾಗಲ್ಲ, ಅದರಲ್ಲೂ ಮಿಸ್ಪ್ರಿಂಟ್ ಆಗೋ ಚಾನ್ಸ್ ಇರುತ್ತೆ. ಇದು ಮಧುಬನಿಂದ ಡೈರೆಕ್ಟ್ ಭಗವಂತನ ಮಹಾವಾಕ್ಯ ಇರುತ್ತೆ ತಾನೆ. ಅಲ್ಲ, ಕನ್ನಡದಲ್ಲೂ ಆಲ್ಮೋಸ್ಟ್ ತಪ್ಪಿರಲ್ಲ, ಎಲ್ಲೋ ಕೈ ತಪ್ಪಿ ಹಂಗಾಗಿರ್ಬೋದು. ನಾನು ಕನ್ನಡದಲ್ಲಿ ತಪ್ಪ ಇದೆ ಅದ್ರ ಓದ್ಬೇಡಿ ಅಂತ ಹೇಳಿಲ್ಲ. ಮೊನ್ನೆ ಒಬ್ರು ಕಳಿಸಿದ್ರು ಇದೇನಿದ್ರ ಅರ್ಥ ಅಂತ. ಆ ವಾಕ್ಯ ಬಹಳ ಮಿಸ್ಪ್ರಿಂಟ್ ಇತ್ತು ಅದ್ರಲ್ಲಿ. ಹಂಗೆ ಬಾಬಾ ಹೇಳ್ತಾರೆ, ದೇಹಕ್ಕೋ ಬಿ ಭೂಲ್ ಸ್ವಯಂ ಕೋ ಆತ್ಮ ಸಮಜ್ನಾ ಹಿ ಫಕೀರ್ ಬನ್ನ. ದೇಹವನ್ನು ಮರೆತು ಸ್ವಯಂವನ್ನು ಆತ್ಮ ಅಂತ ತಿಳಿಯುವುದೇ ಏನಾಗುವುದಾಗಿದೆ? ಫಕೀರ್, ಬೆಗ್ಗರ್ ಆಗುವುದಾಗಿದೆ. ತಂದೆಯಿಂದ ದೊಡ್ಡ ಪ್ರೈಸ್ ತೆಗೆದುಕೊಳ್ಳಲು ಸಂಪೂರ್ಣ ಪಾವನ ಆಗಿ ತೋರಿಸಬೇಕು. ಎರಡನೇ ಪಾಯಿಂಟ್, ವಾಪಸ್ ಮನೆಗೆ ಹೋಗಬೇಕು. ಆದ್ದರಿಂದ ಹಳೆಯ ಜಗತ್ತಿನೊಂದಿಗೆ ನಮ್ಮ ಮನಸ್ಸನ್ನು ಇಡಬಾರದು. ವಾಪಸ್ ಮನೆಗೆ ಹೋಗ್ಬೇಕು, ಆದ್ರಿಂದ ಹಳೆಯ ಜಗತ್ತಿನೊಂದಿಗೆ ನಮ್ಮ ಮನಸ್ಸನ್ನು ಇಡಬಾರದು.
ಒಬ್ಬ ಪ್ರಿಯತಮ ತಂದೆಯ ಜೊತೆಗೆ ಮನಸ್ಸನ್ನು ಇಡಬೇಕು. ತಂದೆ ಮತ್ತು ರಾಜಧಾನಿಯನ್ನು ನೆನಪು ಮಾಡಬೇಕು. ತಂದೆ ಮತ್ತು ರಾಜಧಾನಿಯನ್ನು ನೆನಪು ಮಾಡಬೇಕು. ವರದಾನ. ಬ್ರಾಹ್ಮಣ ಜೀವನದಲ್ಲಿ ಸದಾ ಚಿಯರ್ಫುಲ್ ಮತ್ತು ಕೇರ್ಫುಲ್ ಮೂಡಲ್ಲಿ ಇರುವಂತಹ ಬ್ರಾಹ್ಮಣ ಜೀವನದಲ್ಲಿ ಸದಾ ಚಿಯರ್ಫುಲ್ ಮತ್ತು ಕೇರ್ಫುಲ್ ಮೂಡಲ್ಲಿ ಇರುವಂತಹ ಕಂಬೈನ್ಡ್ ರೂಪಧಾರಿ ಆಗಿರಿ. ಕಂಬೈನ್ಡ್ ರೂಪಧಾರಿ ಆಗಿರಿ. ಬ್ರಾಹ್ಮಣ ಜೀವನದಲ್ಲಿ ಸದಾ ಹೇಗಿರ್ಬೇಕು? ಚಿಯರ್ಫುಲ್. ಏನು ಚಿಯರ್ಫುಲ್ ಅಂದ್ರೆ ಖುಷಿಯಲ್ಲಿ ಮತ್ತು ಕೇರ್ಫುಲ್ ಆಗಿ ಇರುವಂತ ಮೂಡಲ್ಲಿರುವಂತ ಕಂಬೈನ್ಡ್ ರೂಪಧಾರಿ. ಇದರ ತಾತ್ಪರ್ಯ ಹೇಳ್ತಾರೆ ಬಾಬಾ, ಒಂದು ವೇಳೆ ಯಾವುದೇ ಪರಿಸ್ಥಿತಿಯಲ್ಲಿ ಪ್ರಸನ್ನತೆಯ ಮೂಡ್ ಏನಾದ್ರೂ ಪರಿವರ್ತನೆ ಆದರೆ ಬಾಬಾ ಹೇಳ್ತಾರೆ ಅವರನ್ನು ಸದಾ ಕಾಲದ ಪ್ರಸನ್ನರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪರಿಸ್ಥಿತಿ ಬಂದಾಗ ಪ್ರಸನ್ನತೆ ಮೂಡು ಇಲ್ಲ, ಅಪ್ರಸನ್ನ ಆಗ್ಬಿಟ್ರು ಅಂದ್ರೆ ಅವರು ಸದಾ ಪ್ರಸನ್ನರು ಅಂತ ಅವ್ರನ್ನ ಹೇಳೋದಿಲ್ಲ. ಬ್ರಾಹ್ಮಣ ಜೀವನದಲ್ಲಿ ಸದಾ ಹೇಗಿರ್ಬೇಕು? ಚಿಯರ್ಫುಲ್ ಮತ್ತು ಕೇರ್ಫುಲ್ ಮೂಡಲ್ಲಿ ಇರ್ಬೇಕು. ಮೂಡು ಬದಲಿನ ಚಾಯೆ, ನಮ್ ಮೂಡು ನಮ್ ಖುಷಿ ಎಂದು ಏನಾಗ್ಬಾರ್ದು, ಬದಲಾಗಬಾರ್ದು. ಯಾವಾಗ ಮೂಡು ಬದಲಾಗತ್ತೆ, ಖುಷಿ ಬದಲಾಗತ್ತೆ, ಅವಾಗ ಹೇಳ್ತಾರಂತೆ ಮುಜೇತು ಏಕಾಂತ ಚಾಯಿ, ನನಗೇನ್ ಬೇಕು? ಏಕಾಂತ ಬೇಕು. ಆಜ್ ಮೇರಾ ಮೂಡ್ ಏಸಾ ಹೇ, ನನ್ ಮೂಡ್ ಇವತ್ತು ಸರಿ ಇಲ್ಲ, ನನಗೆ ಏಕಾಂತ ಬೇಕು ಅಂತ ಕೆಲವ್ರು ಹೇಳ್ತಾರೆ. ಮೂಡ್ ಬದಲ್ತಿ ತಬ್ ಹೇ. ಮೂಡ್ ಯಾವಾಗ ಚೇಂಜ್ ಆಗತ್ತೆ? बाबा इधर जब अकेले होते हो सदा कंबाइंड रूप में रहो तो मूड नहीं बदलेगी. ಬಾಬಾ ಹೇಳ್ತಾರೆ ಮೂಡ್ ಯಾವಾಗ ಬದಲಾಗತ್ತಂದ್ರೆ ಯಾವಾಗ ನೀವು ಒಬ್ರೇ ಆಗ್ತಿರಲ್ಲ, ಯಾರು ಇಲ್ಲ ನನಗೆ ಅಂತ ನಿಮ್ಗೆ ಯಾವಾಗ ಅನ್ಸುತ್ತಲ್ಲ, ಅವಾಗ ಮೂಡ್ ನಿಮ್ದು ಚಿಯರ್ಫುಲ್ ಮೂಡು, ಖುಷಿ ಮೂಡು ಚೇಂಜ್ ಆಗಿ ಪ್ರಸನ್ನ ಮೂಡು ಚೇಂಜ್ ಆಗಿ ಅಪ್ರಸನ್ನ ಆಗ್ಬಿಡುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ ಯಾವಾಗ್ಲೂ ಒಬ್ರೇ ಇರ್ಬೇಡ್ರಿ. ಹೇಗಿರ್ರಿ? ಕಂಬೈನ್ಡ್ ರೂಪದಲ್ಲಿದ್ರೆ ನಿಮ್ಮ ಚಿಯರ್ಫುಲ್ ಕೇರ್ಫುಲ್ ಮೂಡು ಎಂದು ಚೇಂಜ್ ಆಗೋದಿಲ್ಲ ಅಂತಾರೆ ಬಾಬಾ. ಸ್ಲೋಗನ್. ಯಾವುದೇ ಉತ್ಸವ ಆಚರಿಸುವುದು ಅಂದರೆ, ಯಾವುದೇ ಉತ್ಸವವನ್ನು ಆಚರಿಸುವುದು ಅಂದರೆ ನೆನಪು ಮತ್ತು ಸೇವೆಯ ಉತ್ಸಾಹದಲ್ಲಿ ಇರುವುದು. ಯಾವುದೇ ಉತ್ಸವ ಆಚರಿಸುವುದು ಅಂದರೆ ನೆನಪು ಮತ್ತು ಸೇವೆಯ ಉತ್ಸಾಹದಲ್ಲಿ ಇರುವುದು. ಅಚ್ಚಾ, ಓಂ ಶಾಂತಿ. ನಾಳೆ ದಿವಸ ಬೆಳಗಿನ ಕ್ಲಾಸು ಇಲ್ಲಿ ಇರಲ್ಲ. ಶರಣಮಕ್ಕರು ಮನೆ ಹೊಸ ಚೇಂಜ್ ಮಾಡಿದ್ದಾರೆ. ಎಲ್ಲದು? ಸದಾಶಿವ ನಗರದಲ್ಲಿ. ಎಲ್ಲಿ? ನಾವು ಅಂಗನವಾಡಿ ಬಾಬಂದ್ ಕ್ಲಾಸ್ ನಡೀತಿತ್ತಲ್ಲ ಅದರ ಎದುರುಗಡೆನಾ? ಅಲ್ಲಿ ಕಾಯ್ತಾ ಇರ್ರಿ ನಾವು ಬರೋ ತನಕ. ನಾಳೆ ದಿವಸ ಬೆಳಿಗ್ಗೆ ಅಲ್ಲಿ ಕ್ಲಾಸ್ ಇರುತ್ತೆ. ಸದಾಶಿವ ನಗರದಲ್ಲಿ ಅಂಗನವಾಡಿ, ಅದು ಒಂದೇನಾ? ಅದು ಅಂಗನವಾಡಿ ಇರೋದು ಸದಾಶಿವ ನಗರದಲ್ಲಿ? ಸದಾಶಿವ ನಗರದ ಅಂಗನವಾಡಿ ಹತ್ರ ಎಲ್ಲರೂ ಬೆಳಿಗ್ಗೆ ಅಲ್ಲಿ ಬನ್ನಿ. ಗಾಡಿದವ್ರು ಗಾಡಿ ಬನ್ರಿ, ವಾಕ್ ಮಾಡ್ಕೊಂಡು ಹೋಗ್ಬೋದು, ಬಾಳ ಏನು ದೂರ ಇಲ್ಲ. ಅದಕ್ಕೆಲ್ಲರೂ ಬೆಳಿಗ್ಗೆ 7 ಗಂಟೆಯಿಂದ 8 ಗಂಟೆ ಕ್ಲಾಸು, ಆಮೇಲೆ ದೀಪ ಬೆಳಗ್ಸೋದು ಮತ್ತು ಪ್ರಸಾದದ ವ್ಯವಸ್ಥೆ ಕೂಡ ಇರುತ್ತೆ ಬೆಳಿಗ್ಗೆ. ಹಾಗಾಗಿ ಎಲ್ರು ಬನ್ರಿ, ಯಾರು ತಪ್ಪಿಸ್ಬೇಡ್ರಿ. ಮುರಳಿ ಕ್ಲಾಸ್ ಅಲ್ಲೇ ಇರುತ್ತೆ. ಇಷ್ಟು ಜನ ಸಾಲ್ತಾರ ತಾನೆ? ಯಾರ್ಯಾರು ಬರಲ್ಲ ಕೈ ಎತ್ರಿ. ಬರಲ್ಲ ಯಾಕೆ?